ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ನಂಬಿದೆ ನೈ ಗುರು ರಾಜ, ನಂಬಿದೆ ನೈ ಗುರು ರಾಜ. ಬೆಂಬಿಡದೆ ಪೊರೆಯೋ ಭವ್ಯ ತೇಜ, ಬೆಂಬಿಡದೆ ಪೊರೆಯೋ ಭವ್ಯ ತೇಜ. ನಂಬಿದೆ ನೈ ಗುರು ರಾಜ. ತುಂಗಾತೀರ ನಿವಾಸ ಮಹಿಮೋ ತುಂಗ ವಿಲಾಸ. ತುಂಗಾತೀರ ನಿವಾಸ ಮಹಿಮೋ ತುಂಗ ವಿಲಾಸ. ಆಶಿತ ಜನ ಪರಿಪೋಷ, ಆಶಿತ ಜನ ಪರಿಪೋಷ. ಶ್ರೀ ತುಳಸಿ ವನ ಮಾಲಾ ಭೂಷ, ಶ್ರೀ ತುಳಸಿ ವನ ಮಾಲಾ ಭೂಷ, ಶ್ರೀ ತುಳಸಿ ವನ ಮಾಲಾ ಭೂಷ. ನಂಬಿದೆ ನೈ ಗುರು ರಾಜ, ಬೆಂಬಿಡದೆ ಪೊರೆಯೋ ಭವ್ಯ ತೇಜ. ನಂಬಿದೆ ನೈ ಗುರು ರಾಜ. ಮಂತ್ರಾಲಯದೊಳು ನೆಲೆಸಿದ ಯತಿಯೇ, ಭವಬಂಧಗಳ ತೊಳೆಯುವ ಸಿರಿಯೇ. ಮಂತ್ರಾಲಯದೊಳು ನೆಲೆಸಿದ ಯತಿಯೇ, ಭವಬಂಧಗಳ ತೊಳೆಯುವ ಸಿರಿಯೇ. ಭಜಿಪ ಬಕುತರ ಕಾಮಧೇನವೇ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜಿಪ ಬಕುತರ ಕಾಮಧೇನವೇ. ಶೇಷ ಪ್ರಹ್ಲಾದ ಶಿವ್ಯಾಸ ರೂಪ ಗುರವೇ, ಶೇಷ ಪ್ರಹ್ಲಾದ ಶಿವ್ಯಾಸ ರೂಪ ಗುರವೇ, ಶೇಷ ಪ್ರಹ್ಲಾದ ಶಿವ್ಯಾಸ ರೂಪ ಗುರವೇ. ನಂಬಿದೆ ನೈ ಗುರು ರಾಜ, ಬೆಂಬಿಡದೆ ಪೊರೆಯೋ ಭವ್ಯ ತೇಜ. ನಂಬಿದೆ ನೈ ಗುರು ರಾಜ, ನಂಬಿದೆ ನೈ ಗುರು ರಾಜ, ನಂಬಿದೆ ನೈ ಗುರು ರಾಜ, ನಂಬಿದೆ ನೈ ಗುರು ರಾಜ. ಕನ್ನಡ ಕೀರ್ತನ ಪ್ರಪಂಚದಲ್ಲಿ ಉಪಕಥೆಗಳಿಗೆ ತನ್ನದೇ ಆಗಿರುವ ವಿಶಿಷ್ಟ ಸ್ಥಾನವಿದೆ. ಉಪಕಥೆಗಳು ನಾವು ನಡೆಸಬಹುದಾದ ಕಥೆಗಳಿಗೆ ಪೂರಕವಾಗಿ ತತ್ವಗಳನ್ನು, ಸತ್ಯವನ್ನು ಪ್ರತಿಪಾದಿಸುತ್ತಾ ಸದಾ ಸರ್ವದಾ ಕಥೆಗೆ ಸಮ್ಮಿಳಿತವಾಗಿ ಆ ಕಥಾ ಕೀರ್ತನ ಪ್ರಪಂಚ ನಡೆದುಕೊಂಡು ಬಂದ ದಾರಿಯಲ್ಲಿಯೇ ನಡೆದುಕೊಂಡು ಬರುತ್ತೇವೆ. ಅಂತಹ ಉಪಕಥೆಗಳು ಇಂದಿಗೂ ಹರಿಕಥಾ ಪ್ರಪಂಚದಲ್ಲಿ ಶ್ರೇಷ್ಠತಮವೆಂದೆನಿಸಿ ನಿತ್ಯ ನಿರಂತರವಾಗಿ ಜನಗಳ ಹೃದಯದ ಆ ಸಿಂಹಾಸನದಲ್ಲಿ ಅಲಂಕರಿಸಿವೆ. ಶ್ರೋತೃಗಳ ಹೃನ್ಮನವನ್ನು ಸೂರೆಗೊಂಡಿವೆ. ಅವುಗಳಲ್ಲಿ ಉಂಟಾಗಬಹುದಾದ ನವಿರಾದ ಹಾಸ್ಯ, ಪ್ರಜ್ಞೆ, ಸತ್ಯ, ಧರ್ಮ, ನ್ಯಾಯ, ನೀತಿ ಇವುಗಳನ್ನೆಲ್ಲ ಸಾರುವ ಈ ಉಪಕಥೆಗಳು ನಿತ್ಯ ನೂತನ, ಚಿರಂತನ. ಅಂತಹ ಉಪಕಥೆಗಳಲ್ಲಿ ಕೆಲವುಗಳನ್ನು ಇಲ್ಲಿ ನಾವು ಕೇಳುವ ಸೌಭಾಗ್ಯ ಒದಗಿದೆ ಎಂದ ಮೇಲೆ ಆ ಉಪಕಥೆಗಳ ಕಥಾ ಪ್ರವೇಶಕ್ಕೆ ನಾವು ಪ್ರವೇಶ ಮಾಡಿಬಿಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಪೂರ್ವಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೆ ಗುರುಗಳ ಬಳಿ ಭಕ್ತಿ ಶ್ರದ್ಧೆಯಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ರು. ಆ ವಿದ್ಯಾರ್ಜನೆಯನ್ನು ಮಾಡುವುದೇ ಎಂದರೆ ಒಂದು ಪುಣ್ಯ ವಿಶೇಷವೇ ಸರಿ. ಆ ಪುಣ್ಯ ವಿಶೇಷದಲ್ಲಿ ಭಾಗಿಗಳಾದ ಆ ವಿದ್ಯಾರ್ಥಿಗಳ ಜೀವನವಂತೂ ಸುಂದರ, ಮನೋಜ್ಞ. ಗುರುಗಳ ಸೇವೆಯನ್ನು ಭಕ್ತಿಯಿಂದ ಮಾಡ್ತಾ ಇದ್ರು. ಆ ಗುರುಗಳ ಸೇವೆಯನ್ನು ಮಾಡುವಾಗ ಆ ಭಕ್ತಿ ತಾನೇ ತಾನಾಗಿ ಆ ವಿದ್ಯಾರ್ಥಿಗಳಲ್ಲಿ ಆವಿರ್ಭವಿಸ್ತಾ ಇತ್ತು. ಅಂತಹ ಗುರು ಶಿಷ್ಯರ ಸಂಬಂಧ ಒಂದಲ್ಲ ಎರಡಲ್ಲ, ಪುರಾಣ ಪುಣ್ಯ ಕಥೆಗಳಲ್ಲಿ ನೂರಾರು ಬರುವುದುಂಟು. ಪೂರ್ವ ಕಾಲದಲ್ಲಿ ಮೇಷ್ಟ್ರು ಅಂದ್ಬಿಟ್ರೆ ಸಾಕು, ಹುಡುಗರು ಗಟ 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 ಅನ್ನೋರು.
ಈಗ ಹುಡುಗರು ಅಂದ್ಬಿಟ್ರೆ ಸಾಕು, ಮೇಷ್ಟ್ರು ಗಡ 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 ಅಂತಿದ್ದಾರೆ. ಆಗಿನ ಕಾಲದಲ್ಲಿ ಮೇಷ್ಟ್ರು ಶಿಷ್ಯನ ಕರೆದು, ಏ ಶಿಷ್ಯ ಹಾರೋ ಬೆಂಕಿಗೆ ಅಂದ್ಬಿಟ್ರೆ ಜಯ ಗುರುದೇವ್ ಅಂದಿದೆ ಧಡಾರ್ ಅಂತ ಹಾರ್ಬಿಡ್ತಾ ಇದ್ರು. ಈಗ ಮೇಷ್ಟ್ರು ಏನಾದ್ರು ಹಾರೋ ಬೆಂಕಿಗೆ ಅನ್ಲಿ, ಮೊದಲು ನೀವಾರು ತೋರಿಸಿ, ಈ ಉಳ್ಕೊಂಡ್ರೆ ಆಮೇಲೆ ಲೆಕ್ಕ ಹಾಕೋಣ ಅಂತಿರ್ತಾರೆ. ಅಂತ ಕಾಲ ಬಂದ್ಬಿಟ್ಟಿದೆ. ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳ ಬಳಿ ಶ್ರೀರಾಮಲಕ್ಷ್ಮಣರ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರಂತೆ. ಏನು ರಾಮಲಕ್ಷ್ಮಣರ ವಿದ್ಯಾಭ್ಯಾಸ ವಿಶ್ವಾಮಿತ್ರರ ಬಳಿಯಲ್ಲಿ. ವಿಶ್ವಾಮಿತ್ರರಿಗೆ ಅಪಾರ ಸಂತೋಷವಾಗಿದೆ. ಎತ್ತರವಾದ ಮಳಲ ದಿಣ್ಣೆಯ ಮೇಲೆ ಕುಳಿತಿದ್ದಾರೆ. ರಾಮಲಕ್ಷ್ಮಣರು ಗುರುಗಳ ಮುಂಭಾಗದಲ್ಲಿ ಕುಳಿತಿದ್ದಾರೆ. ರಾಮದೇವರು ಕಣ್ಣು ಮುಚ್ಕೊಂಡು ಕುಳಿತಿದ್ರು. ಆ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಕೂತಿದ್ದ. ಅವನಂತಾನೆ, ಗುರುಗಳೇ ಏನೋ ರಾಮದೇವರು ತೂಗುಡಿಸ್ತಿದ್ದಾರೆ ಗುರುಗಳೇ. ರಾಮ ತೂಗುಡಿಸ್ತಾ ಇದ್ದೀಯೇನೋ? ಇಲ್ಲ ಗುರುಗಳೇ, ನಾನು ಹೊರಗಣ್ಣು ಮುಚ್ಚಿ ಒಳಗಣ್ಣು ತೆರೆದಿದ್ದೇನೆ. ಅಪ್ಪ, ಹಾಗಾದ್ರೆ ನೀವತ್ತು ಏನ್ ಪಾಠ ಕಲ್ತಿದೀಯೋ? ಗುರುಗಳೇ, ನಾನೊಂದು ಮಗ್ಗಿ ಕಲ್ತಿದ್ದೀನಿ. ಮಗ್ಗಿ? ಹಾಗಾದ್ರೆ ಯಾವ ಮಗ್ಗಿನಪ್ಪ ಅದು? ಗುರುಗಳೇ, 9 ಹೇಳೋ ನೋಡೋಣ. ಆ ರಾಮದೇವರು ಕಣ್ಣು ಮುಚ್ಚಿಕೊಂಡು ಕರಜೋಡಿಸಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರಂತೆ, ಗುರುಗಳೇ, ಬಹಳ ಅರ್ಥವತ್ತಾದಂತಹ ಈ 9 ಮಗ್ಗಿಯನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ಹೇಳಪ್ಪ. ಸರಿ, ರಾಮದೇವರು ಕಣ್ಣು ಮುಚ್ಕೊಂಡು ಶುರು ಮಾಡ್ಕೊಂಡ್ಬಿಟ್ರು. 9 9, 9 2 18, 9 3 27. ಅಲ್ಲಿ ಪಕ್ಕದಲ್ಲಿ ಕೂತಿದ್ದ ಸ್ವಲ್ಪ ತಾಳೋ. ಯಾಕೋ ಗುರುಗಳೇ, ಈ ರಾಮದೇವರು ಸುಮ್ಮನೆ ಹೇಳ್ತಿದ್ದಾರಷ್ಟೇ, ಇವರಿಗೆ ಸಂಗೀತ ಬರುತ್ತೆ, ರಾಗ ತಾಳ ಎರಡೂ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ನಮಗೆ ಸಂಗೀತ ಬರಲ್ಲ, ನಮಗೆ ರಾಗ ತಾಳ ಸೇರಿಸ್ಕೊಂಡು ಹೇಳಕ್ ಬರಲ್ಲ. ಈ ಮಕ್ಕಳು ಮನೆಯಲ್ಲಿ ಮಗ್ಗಿ ಹೇಳ್ಕೊಳ್ಳೋದು ಬಹಳ ಚೆನ್ನಾಗಿರುತ್ತೆ. ಗೋವಿಂದ, ಮಗ್ಗಿ ಹೇಳೋ. ಸರಿಯಮ್ಮ. 8 8 8 16 ಅಂತಿರ್ತಾರೆ. ಅವರಮ್ಮ ದ್ವಾಸೆ ಛೈ ಅಂದ್ರೆ ಸಾಕು, 8 8 8 3 8 48 ಆಗೋಯ್ತೇನೋ. ಓ, ಹಾಗಾದ್ರೆ 8 3 ಎಷ್ಟು, ತಿರ್ಗಾ ಮತ್ತೆ 8 8 8 16 ಅಂತ ಹಿಂದಕ್ಕೆ ಬಂದ್ಬಿಡ್ತಾರೆ. ಇಲ್ಲಿ ರಾಮದೇವರು ಆ ರಾಗ ತಾಳವನ್ನು ಎರಡನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ರೆ ಆ ಕುಳಿತಿದ್ದವರೆಲ್ಲ ಕಣ್ಮುಚ್ಚಿ ಕೇಳ್ತಿದ್ದಾರಂತೆ. 9 9 9 2 18. ಸ್ವಲ್ಪ ತಾಳೋ. ಏನಿದೆ ಇದರಲ್ಲಂತಹ ವಿಶೇಷ ಗುರುಗಳೇ? ಇದರಲ್ಲಿ ಬಹಳ ವಿಶೇಷವಿದೆ ಗುರುಗಳೇ. ಎಂತಹ ರಸವತ್ತಾದ ಅರ್ಥ ಇದೆ ಅಂದರೆ ಜೊತೆಯಲ್ಲಿಯೇ ಹೇಳಿ ನಿಮ್ಗೆ ಒಪ್ಪಿಸಿಬಿಡ್ತೇನೆ. ಸರಿ ಹೇಳಪ್ಪ. ಶ್ರೀರಾಮಚಂದ್ರ ಮತ್ತೆ ಶುರು ಮಾಡಿದ್ರು. 9 1 9 9 2 18 1 8 9 9 3 27 2 7 9 9 4 36 3 6 9 9 5 45 4 5 9 9 6 54 5 4 9 9 7 63 6 3 9 9 8 72 7 2 9 9 81 8 1 9 9 90 0 ತೆಗೆದರೆ 9. ಆ ಪಕ್ಕದಲ್ಲಿ ನನ್ನಂತನು ಕೂತಿದ್ದ. ಅವನಂತಾನೆ, ಗುರುಗಳೇ, ಎಲ್ಲ ಮಗ್ಗಿನಲ್ಲೂ ಬರುತ್ತೆ. ಈ ರಾಮ ಸುಮ್ಮನೆ ಹೇಳ್ತಿದ್ದಾನಷ್ಟೇ. ಹೋಗ್ಲಿ, ಯಾವ ಮಗ್ಗಿನಲ್ಲಿ ಬರುತ್ತಯ್ಯ? 8 1 ಬರುತ್ತೆ, ಹೇಳೋ ನೋಡೋಣ. 8 1 8 8 1 8 8 16 8 16. ಮೇಷ್ಟ್ರೆ, ಒಂದೇ ಒಂದು ಕಮ್ಮಿ ಬರ್ತದೆ. 8 ಸುಮ್ಮನೆ ಸಾಕು. ಏನು 8 ಅಂತ ಅವನೇ ರಾಮ. ಇದರ ಅರ್ಥ ಏನಪ್ಪ? ಈ ರಾಮ ಕಣ್ಮುಚ್ಚಿ ಮತ್ತೆ ಕರ ಜೋಡಿಸಿ ಹೇಳ್ತಾನಂತೆ, ಗುರುಗಳೇ, ಇದರಲ್ಲೊಂದು ಅರ್ಥ ಇದೆ. 1 ಜಗವೆಲ್ಲ ತಾನೊಂದು, ಈ ಜಗದ ಜನಕ್ಕೆಲ್ಲ ಅನಿತ ದೇವರೇ 1. 2 ಪಾಪ ಪುಣ್ಯಗಳು 2, ಸ್ವರ್ಗ ನರಕಗಳು 2, ಹಗಲು ರಾತ್ರಿಗಳು 2, ಮಾನವನ ಮುಖದಲ್ಲಿರುವ ಕಣ್ಣುಗಳು 2. 3 ಗುಣಗಳು 3, ಸತ್ವ ರಜ ತಮೋ ಎಂಬಿ ಗುಣಗಳು 3, ಈ ಲೋಕವನಾಳುವ ಮೂರ್ತಿಗಳು 3. 4 ದಿಕ್ಕುಗಳು 4, ವೇದಗಳು 4, ವೇದ ಪುರುಷ ಬ್ರಹ್ಮನ ಶಿರ 4. 5 ಪಂಚೇಂದ್ರಿಯಗಳ 5, ವಿಷಯಗಳು 5, ವಾಸನೆಗಳ 5. 6 ಅರಿಷಡ್ವರ್ಗಗಳು 6, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬಿ ಅರಿಷಡ್ವರ್ಗಗಳು 6. 7 ವಾರದಲ್ಲಿ ದಿನಗಳೇಳು, ಆದಿಶೇಷನ ಎಡೆ 7, ಸಂಗೀತದಲ್ಲಿ ಸ್ವರಗಳೇಳು, ಲೋಕಗಳು 7. ಈ ಲೋಕವನ್ನು ಬಿಟ್ಟು ನೀನೆದ್ದೇಳು. 8 ಅಷ್ಟಮದಗಳ ಗಂಟು, 9 ವಿಧಗಳು 9, ಭಕ್ತಿಗಳು 9, ಭಾವಗಳು 9, ರಸಗಳು 9,
ದೇಹದಲ್ಲಿ ಭಾವಿಸಲು ಮಾನವನ ದೇಹದಲ್ಲಿರುವ ಬಾಗಿಲುಗಳೊಂಬತ್ತು, 9ರ ಮೇಲೊಂದು 10, 9ರ ಮೇಲೊಂದು 10, ಹತ್ತಿ ನೋಡಿದರೆ 0 ತೆಗೆದರೆ ಕೊನೆಗುಳಿಯುವುದೊಂದು. ಈ ಜಗವೊಂದು, ಈ ಜಗದ ಜನಕ್ಕೆಲ್ಲ ದೇವರೇ ಒಂದು, ದೇವರೇ ಒಂದು. ನೋಡಿ ಎಂತಹ ತಾತ್ವಿಕವಾದ ತತ್ವ ಈ ಮಗ್ಗಿಯಲ್ಲಿ ಅಡಗಿದೆ ಅಂತ. ಆಗಿನ ಕಾಲವೇ ಕಾಲ. ಆಗಿನಲ್ಲಿ ಅಂಥ ಕಲಾವಿದರಿದ್ರು, ಸಂಗೀತಗಾರರಿದ್ರು, ಕಥಾ ಕೀರ್ತನಕಾರರಿದ್ರು. ಅಲ್ಲಿಯೇ ಸೃಷ್ಟಿ ಮಾಡಿ ಅಲ್ಲಿಯೇ ಅದನ್ನ ಪ್ರಕಾಶಗೊಳಿಸಿ ಜನಗಳ ಮನಸ್ಸಿಗೆ ತಟ್ಟುವಂತೆ ಹೇಳುವಂತಹ ಒಂದು ಆಧ್ಯಾತ್ಮವಾದಂತಹ ದೊಡ್ಡ ಕಲೆ ಇತ್ತು. ದಾಸರುಗಳು ಹಾಗೆ ಇದ್ರು ಬಿಡಿ. ಪೂರ್ವಕಾಲದಲ್ಲಿ ದಾಸರುಗಳು ಅಂತ ಅಂದ್ರೆ ಏನು ಗೌರವ. ಈಗಲೂ ಇಲ್ಲ ಅಂತ ಅಲ್ಲ, ಇದೆ, ಸ್ವಲ್ಪ ಕಡಿಮೆ ಆಗ್ತಿದೆ. ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಇಲ್ಲಿ ಯಾರೋ ಒಬ್ಬರು ಹರಿಕತೆ ದಾಸರು ತುಂಬ ಚೆನ್ನಾಗಿ ಹರಿಕತೆ ಮಾಡಿದ್ರು. ಆ ಊರಿನಲ್ಲಿ ಅವರಿಗೆ ಅವ್ರನ್ನ ಕಂಡ್ರೆ ಬಹಳ ಇಷ್ಟವಾಯಿತು. ಗಣಪತಿ ಹಬ್ಬ ಬೇರೆ. ದಾಸರೇನ ಮನೆಗೆ ಊಟಕ್ಕೆ ಬರಬೇಕು. ಸರಿ ಬರ್ತೀನಿ, ಕತೆ ಮುಗಿಸ್ಕೊಂಡಿದ್ದೆ. ನೇರವಾಗಿ ಅವ್ರ ಮನೆಗೆ ಹೋದರು. ನಡು ಮನೇಲಿ ಕೂತ್ಕೊಂಡ್ರು, ಎಲೆ ತಂದು ಹಾಕಿದ್ರು. ಅವತ್ತು ಗಣಪತಿ ಹಬ್ಬ ಅಲ್ವಾ, ಅವ್ರ ಮನೇಲಿ ಕಡುಬು ಮಾಡಿಬಿಟ್ಟಿದ್ದಾರೆ. ಈ ದಾಸರಿಗೆ ಕಡುಬು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸರಿ, ಆಯಮ್ಮ ಒಂದು 4 ಕಡುಬು ತಂದಿದ್ದೆ, ಬಡಿಸಿದ್ಲು. ಅದಕ್ಕೊಂದಷ್ಟು ಹಾಲು ಹಾಕಿದ್ಲು. ಈ ದಾಸರು ಕೇಳಿದ್ರು, ಅಮ್ಮ ಏನಮ್ಮ ಇದು? ದಾಸರೇ ಕಡುಬು ಕಾಣ್ರಿ. ಅವರು ಅತ್ಲಾ ಕಡೆ ದಾಸರು ಅಂತ ಕಾಣುತ್ತೆ, ಕಡುಬು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಮ್ಮ ಇದ್ರ ಹೆಸರು ಇನ್ನೊಂದ್ಸಲ ಹೇಳೆ. ಕಡುಬು ಕಾಣ್ರಿ. ಕಡುಬು 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 ಅಂತಿದ್ರು. ಸರಿ, ಅದನ್ನು ಕಲಸಿ ಚೆನ್ನಾಗಿ ಊಟ ಮಾಡಿದ್ರು, ಬಹಳ ಚೆನ್ನಾಗಿತ್ತು. ಈ ದಾಸರು ಏನು ಮಾಡಿದ್ರು, ಅಮ್ಮ ಇದನ್ನು ನಾನು ಮಾಡಿಸ್ಕೋಬೇಕಲ್ಲ, ಏನು ಮಾಡೋದು? ಈ ಕಡುಬು ಮಾಡಿಸಿ ಊಟ ಮಾಡ್ಬೇಕು ನಾನು, ಅಷ್ಟೇ ತಾನೇ, ತಗೊಳ್ಳಿ ಎಂದಿದ್ದೆ. ಅಯ್ಯಮ್ಮ ಒಂದು 4 ಅಚ್ಚು ಬೆಲ್ಲ, ಒಂದು 4 ಸೇರು ಅಕ್ಕಿ ಕೊಟ್ಲು. ಆ ಅಕ್ಕಿ ಬೆಲ್ಲ ಎಲ್ಲ ಬ್ಯಾಗ್ ಹಾಕೊಂಡ್ರು. ನಾನು ಸ್ಟಾಪ್ ಬಸ್ ಹತ್ತಿದ್ದೆ. ನೇರವಾಗಿ ಮನೆಗೆ ಬಂದರು. ಮನೆಗೆ ಬಂದು ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಕಡುಬು ಅನ್ನೋದು ಮರ್ತೋಯ್ತು ಅವರಿಗೆ. ಆ ಕಡುಬು ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಕೂಗ್ತಾ ಇದ್ದಾರೆ, ಏನ್ರಿ ಇದು ಯಾವೊಳಗೆ? ತಗೋ. ಆ ಬ್ಯಾಗ್ ತಗೊಂಡಿದ್ದೆ, ಆ ಯಮ್ಮನ ಕೈ ಕೊಟ್ರು. ಏನ್ರಿ ಇದು? ಅಷ್ಟೊತ್ತಿಗೆ ಮರ್ತೋಗಿತ್ತಲ್ಲ. ಅದು ಮಾಡೆ ಅಡಿಗೆಯದು ಮಾಡೆ, ಅಡಿಗೆಯದು ಮಾಡೆ, ಅದು ಮಾಡೆ, ಅಡಿಗೆಯದು ಮಾಡೆ, ಅಡಿಗೆಯದು ಮಾಡೆ, ಅಡಿಗೆಯದು ಮಾಡೆ, ಅದು ಮಾಡೆ, ಅದು ಮಾಡೆ, ಅದು ಮಾಡೆ, ಅಡುಗೆಯದು ಮಾಡೆ, ಅಡುಗೆಯದು ಮಾಡೆ, ಅಡುಗೆಯದು ಮಾಡೆ. ರೀ ಏನ್ರಿ ಮಾಡ್ಲಿ? ಅದು ಮಾಡೆ. ಈ ದಾಸರಿಗೆ ಸಿಟ್ಟು ಬಂದ್ಬಿಟ್ಟಿತ್ತು. ತೆಗೆದಿದ್ದೆ ಕೆನ್ನೆಗೆ ಒಂದ್ಸಲ ಪಡಾರ ಅಂತ ಹೊಡೆದ್ರು. ಅಯ್ಯಯ್ಯೋ, ಏನ್ರಿ ನಿಮ್ ಕೈಗೆ ಬಂಗಾರದ ಕಪ್ಪ ಹಾಕ? ನನ್ನ ಕೆನ್ನೆ ಒಳ್ಳೆ ಕಡುಬು ಊದ್ಕೊಂಡಂಗೆ ಊದ್ಕಂತಲ್ರಿ. ಅದು ಮಾಡೆ, ಅಡಿಗೆಯದು ಮಾಡೆ, ಅಡಿಗೆಯದು ಮಾಡೆ, ಅಡಿಗೆಯದು ಮಾಡೆ, ಅದು ಮಾಡೆ, ಅದು ಮಾಡೆ ಅಂದ್ರು. ಈ ಅಮ್ಮನಿಗೆ 4 ಸೇರು ಅಕ್ಕಿ, 8 ಅಚ್ಚು ಬೆಲ್ಲ ಇತ್ತು ಬ್ಯಾಗಲ್ಲಿ. ಈ ಕಡುಬು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸೈಜ್ ಗೊತ್ತಿಲ್ಲ. ಸರಿ, ಅಷ್ಟನ್ನು ಹಾಕಿದ್ದೆ. 5 ಕಡುಬು ಮಾಡ್ಬಿಟ್ಲು. ಘಮ 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 ಅಂತ ವಾಸನೆ ಬರ್ತಾ ಇದೆ. ಸರಿ, ಮಣೆ ಹಾಕೊಂಡ್ ದಾಸರು ಅಡಿಗೆ ಮನೇಲೆ ಕೂತ್ಕೊಂಡ್ಬಿಟ್ರು. ಯಾಕ್ರಿ ಇಲ್ಲೇ ಕೂತ್ಕೊಂಡ್ರಿ? ಆ ವಾಸನೆ ಚೆನ್ನಾಗಿದೆ, ನಾನು ಬೇಗ ತಿಂದ್ಬಿಡ್ಬೇಕು. ಸರಿ, ಅಡಿಗೆ ಆಗ್ತಾ ಇದೆ ಕಡುಬು. ಈ ದಾಸರಿಗೆ ಒಂದು ಅನುಮಾನ ಬಂದ್ಬಿಡ್ತು. ಏನ್ರಿ ನನಗೆ 3 ನಿನಗೆ 2? ಆಹಾ, ಎಲ್ಲರ ಉಂಟಾ? ಚೆನ್ನಾಗಿ ಹೇಳ್ತೀರ ಕಣ್ರಿ ನೀವು. ಕಷ್ಟಪಟ್ಟೋಳು ನಾನು, ಕೈ ಸುಟ್ಕೊಂಡೋಳು ನಾನು, ವಿಚಾರ ತಿಳ್ಕೊಂಡೋಳು ನಾನು, ಮಾಡ್ದೋಳು ನಾನು. ನನಗೆ 3 ನಿಮಗೆ 2. ಅಕ್ಕಿ ತಂದ ನಾನು, ಬೆಲ್ಲ ತಂದ ನಾನು, ವಿಚಾರ ಹೇಳ್ದೋ ನಾನು, ಕೊಟ್ಟೋ ನಾನು. ನನಗೆ 3 ನಿಮಗೆ 2. ಸರಿ, ಇವರಿಬ್ಬರಲ್ಲೇ ಜಗಳ ಶುರು ಆಗೋಯ್ತು. ಒಂದು ಕೆಲಸ ಮಾಡೋಣ, ನಾವಿಬ್ರು ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ಏನು? ಏನಿಲ್ಲ, ಯಾರು ಮಾತನಾಡದೆ ಸುಮ್ಮನೆ ಕೂತಿರ್ತಾರೋ ಅವರು ಗೆದ್ದ ಹಾಗೆ, ಯಾರು ಮೊದಲು ಮಾತಾಡ್ತಾರೋ ಅವರು ಸೋತ ಹಾಗೆ. ಮಾತಾಡದೆ ಕೂತಿದ್ದವ್ರಿಗೆ 3, ಮಾತಾಡ್ದವ್ರಿಗೆ 2. ಸರಿ ಎಂದಿದ್ದೆ. ಒಂದು ಪಕ್ಕದಲ್ಲಿ ಒಂದು ಮಣೆ ಹಾಕೊಂಡಿದ್ದೆ. ಇಬ್ರು ಗಂಡ ಹೆಂಡತಿ ಕೂತ್ಕೊಂಡ್ಬಿಟ್ರು. ಶುಕ್ರವಾರ ಸಾಯಂಕಾಲ ಕೂತ್ಕೊಂಡವರು ಶನಿವಾರವಾದ್ರೂ ಬಾಗಿಲು ತೆಗಿಲಿಲ್ಲ. ಸರಿ, ಅಕ್ಕ ಪಕ್ಕದವ್ರಿಗೆಲ್ಲ ಅನುಮಾನ ಆಗೋಯ್ತು. ಏನ್ರಯ್ಯ ದಾಸರ ಮನೇಲಿ ಯಾಕೋ ಬೀಗನೆ ತೆಗೆದಿಲ್ಲ? ಬಾಗಿಲು ಹಾಕ್ದಾಗ ಇದೆ, ನಡೀರೋ ಹೋಗೋಣ ಅಂತಿದೆ. ಅಲ್ಲಿ ಒಬ್ಬ ಮುದುಕಪ್ಪ, ಅವನಿಗೆ 4 ಜನ ಮಕ್ಕಳು. ಬಂದಿದ್ದೆ, ದಡ 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 ಅಂತ ಬಾಗಿಲು ಒದ್ರು. ನೋಡ್ತಾರೆ, ಮಳೆ ಮೇಲೆ ಇಬ್ರು ಗಂಡ ಹೆಂಡತಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಗ್ತಾ 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 ನಗ್ತಾ.
ಅವನಂತನಂತಲ್ಲೋ ಏನ್ರ ನೋಡ್ರಯ್ಯ ದಾಸರು ಹೆಂಗ್ ಪ್ರಾಣ ಬಿಟ್ಬಿಟ್ಟಿದ್ದಾರೆ, ಜೊತೆಲಿ ಅವ್ರ ಹೆಂಡತಿನೂ ಹೋಗ್ಬಿಟ್ಟಿದ್ದಾಳೆ. ಲೇ ಸಾಯೋದು ಅಂದ್ರೆ ಹಿಂಗಿರ್ಬೇಕಾಣೋ, ನಗ್ತಾ ನಗ್ತಾ ಪಿರಾಣ ಬಿಟ್ಬಿಟ್ಟಿದ್ದಾರೆ. ಎತ್ಕೊಂಡ್ರಯ್ಯ ಇವ್ರು ತಗೊಂಡೋಗಿ ಸ್ಮಶಾನಕ್ಕೆ ಹೋಗಿ ಸುಟ್ಟಾಕ್ಬಿಡೋಣ. ಆ 4 ಜನ ಮಕ್ಕಳು ಈ ಮುದುಕಪ್ಪ ಹೊತ್ಕೊಂಡಿದ್ದೆ ನ್ಯಾಟಿಗೆ ಸ್ಮಶಾನಕ್ಕೆ ಬರ್ತಿದ್ರು. ಆ ಸ್ಮಶಾನಕ್ಕೆ ತಂದಲ್ಲಿ ಇಳಿಸಿ ಒಂದೆರಡು ಸೌದೆ ತಗೊಂಡು ಬಂದು ಒಂದು ಡಬ್ಬ ಸೀಮೆ ಎಣ್ಣೆ ತಂದ್ರು. ಆ ಸೀಮೆ ಎಣ್ಣೆ ಆ ಸೌದೆಗೆ ಹಾಕಿದ್ರು. ಬೆಂಕಿ ಗಡ್ಡಿ ಗೀರಿದ್ದೆ ಅದಕ್ಕೆ ಹಾಕಿದ್ರು. ಈ ಬೆಂಕಿ ದಗ 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 ಅಂತಿತ್ತಲ್ಲ, ಈ ದಾಸರೆಂಟಿ ಸ್ವಲ್ಪ ಪಕ್ಕದಲ್ಲಿದ್ಲು. ಆ ಬೆಂಕಿ ಹಬೆ ಬಂದಿದ್ದೆ ಥಟ್ ಅಂತ ಈ ತಾಯಿ ಕಾಲಿಗೆ ಸೋಕ್ತು. ಅಯ್ಯಯ್ಯೋ ಅಂದ್ಲು. ಈ ಕೂತಿದ್ದಲ್ಲ ದಾಸರು, ನನಗೆ 3 ನಿನಗೆ 2. ಆ ಹೊತ್ಕೊಂಡು ಬಂದಿದ್ರಲ್ಲ 4 ಜನ ಮುದುಕಪ್ಪ, ಅಯ್ಯಯ್ಯೋ ಬೆಳೆದ 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 ಅಯ್ಯೋ ಪಿಶಾಚಿ ಓಡ್ರೋ ಅಂತ ಹೇಳಿ ದಡ 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 ಅಂತ ಓಡ್ ಬಂದ್ಬಿಟ್ರಂತೆ. ಇದು ಒಂದು ಕಡುಬಿನ ಕಥೆ ಅಂತ. ಇದರಲ್ಲಿ ಗಂಡ ಹೆಂಡತಿಯರ ಸಾಮರಸ್ಯ ಇಲ್ಲದೆ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನತಕ್ಕಂತಹದ್ದನ್ನ ಸಾರೋ ಅಂತದ್ದೇ ಇದರ ತತ್ವ. ಇನ್ನು ನಾವು ಸ್ವಲ್ಪ ಮುಂದುವರೆದರೆ, ಕರ್ನಾಟಕದಲ್ಲಿ ಎಂತೆಂತಹ ಸಾಹಿತಿಗಳಿದ್ರು, ಎಂತೆಂತಹ ಕಲಾವಿದರಿದ್ದರು. ಅವರ ಹಾಡಿದರೆ ಏನು ಆನಂದವಾಗ್ತಿತ್ತು ಕೇಳೋದಕ್ಕೆ. ಎಂತೆಂತಹ ಸಾಹಿತ್ಯ ಬರೆಯೋರು, ಅವೆಲ್ಲ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅದನ್ನು ಕೇಳೋಷ್ಟು ಸೌಜನ್ಯವಾಗಲಿ ಅಥವಾ ಸಮಾಧಾನವಾಗಲಿ ಸಮಯವಾಗಲಿ ನಮ್ಗೆ ಇಲ್ಲವೇ ಇಲ್ಲ. ನಮ್ಮ ಗುರುಗಳು ಒಂದು ಬಳ್ಳಾರಿ ತತ್ವ ಅಂತ ಹೇಳೋರು, ಬಹಳ ಚೆನ್ನಾಗಿ ಹೇಳೋರ್ರಿ. ಅವ್ರಿಗೆ ಯಾರೋ ಚಳ್ಳಕೆರೆ ಅವ್ರು ಬರ್ಕೊಟ್ಟಿದ್ರಂತೆ. ಅವರು ನನಗೆ ಹೇಳಿದ್ರು ಒಂದು ದಿವಸ ಕೂರಿಸ್ಕೊಂಡು. ಅದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದು ಸಲ ಕೇಳೋದಲ್ಲ, ಇನ್ನೂ 1 ಸಲ ಕೇಳೋಣ ಅನಿಸ್ತದೆ. ಗಾಂಧಿ ತತ್ವ ಅಂತ ಅದಕ್ಕೆ ಹೆಸರು, ಗಾಂಧಿ ತತ್ವ. ಈಗ ಅದನ್ನು ಹೇಳ್ಬಿಡ್ತೇನೆ. ಆರಿಸ್ಕೊಂಡು ಹೇಳ್ತೀನಿ ಕೇಳಿ ಮಾತು ನನ್ನ ವೇಳ್ಡೆ, ಆರಿಸ್ಕೊಂಡು ಹೇಳ್ತೀನಿ ಕೇಳಿ ಮಾತು ನನ್ನ ವೇಳ್ಡೆ, ಮಾತು ನನ್ನ ವೇಳ್ಡೆ ನಮ್ಮ ಅಜ್ಜನ ತಲಕಾಯಿ ಬುಳ್ಡೆ, ಮಾತು ನನ್ನ ವೇಳ್ಡೆ ನಮ್ಮ ಅಜ್ಜನ ತಲಕಾಯಿ ಬುಳ್ಡೆ, ಇದ್ಬದ್ದವು ಏಸಿದ್ರೇನ್ರಿ ಉದ್ದಿನ ಸ್ವಾರೆ ಬುಳ್ಡೆ, ಇದ್ಬದ್ದವು ಏಸಿದ್ರೇನ್ರಿ ಉದ್ದಿನ ಸ್ವಾರೆ ಬುಳ್ಡೆ, ಮಾತು ನನ್ನ ವೇಳ್ಡೆ ನಮ್ಮ ಅಜ್ಜನ ತಲಕಾಯಿ ಬುಳ್ಡೆ, ಮಾತು ನನ್ನ ವೇಳ್ಡೆ ನಮ್ಮ ಅಜ್ಜನ ತಲಕಾಯಿ ಬುಳ್ಡೆ, ಗುಡು 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 ಗುಡುಗಿತು ಅಜ್ಜನ ಸತ್ಯ, ಗಡಗಡ 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 ನಡಿಗಿತು ಚಕ್ರಾತ್ಪತ್ಯ, ಗರಗರ 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 ತಿರುಗಿತು ಅಜ್ಜನ ರಾಟೆ, ಸರಸರ 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 ಏರಿತು ಭಾರತ ಜಾಂಡ ಹೇಟೆ. ಕಡಲ್ನಾಚೆಯಿಂದ ಗುಡಿಗೆ ಬಂದೋ ನಮ್ಮಜ್ಜ, ಕಡಲ್ನಾಚೆಯಿಂದ ಗುಡಿಗೆ ಬಂದೋ ನಮ್ಮಜ್ಜ, ದುಂಡನ ಮ್ಯಾಜಿನ ಮ್ಯಾಗೆ ಕೈ ಹೊಡೆದು ಬಂದೋ ನಮ್ಮಜ್ಜ, ದುಂಡನ ಮೇಜಿನ ಮ್ಯಾಗೆ ಕೈ ಹೊಡೆದು ಬಂದೋ ನಮ್ಮಜ್ಜ, ಸತ್ಯ ಧರ್ಮ ನ್ಯಾಯ ನೀತಿಲಿದ್ದೋನು ನಮ್ಮಜ್ಜ, ಅಹಿಂಸಾ ತತ್ವಗಳನ್ನು ಗೆದ್ದೋನು ನಮ್ಮಜ್ಜ, ಸತ್ಯ ಧರ್ಮ ನ್ಯಾಯ ನೀತಿಲಿದ್ದೋನು ನಮ್ಮಜ್ಜ, ಅಹಿಂಸಾ ತತ್ವಗಳನ್ನು ಗೆದ್ದೋನು ನಮ್ಮಜ್ಜ, ಹಂಗಿದ್ದೋನು ನಮ್ಮಜ್ಜ ಹಿಂಗೆದ್ದೋನು ನಮ್ಮಜ್ಜ, ಹಂಗಿದ್ದೋನು ನಮ್ಮಜ್ಜ ಹಿಂಗೆದ್ದೋನು ನಮ್ಮಜ್ಜ, ಎಲಬಿನ ಗುಡ್ನಂಗಿದ್ರು ಅಜ್ಜನ ಮಾತ್ನಾಗೆಂತ ಗತ್ತು, ಎಲಬಿನ ಗುಡ್ನಂಗಿದ್ರು ಅಜ್ಜನ ಮಾತ್ನಾಗೆಂತ ಗತ್ತು, ಮಾತ್ನಾಗೆಂತ ಗತ್ತು ಹೆಜ್ಜೆಗೆಂತ ಶಿಸ್ತು, ಮಾತ್ನಾಗೆಂತ ಗತ್ತು ಹೆಜ್ಜೆಗೆಂತ ಶಿಸ್ತು, ಹೆಂಗಿತ್ತು ತಾಕತ್ತು ಯಾರ್ಗೈತೆ ಹಿಮ್ಮತ್ತು, ಹೆಂಗಿತ್ತು ತಾಕತ್ತು ಯಾರ್ಗೈತೆ ಹಿಮ್ಮತ್ತು, ಕಡ್ಲೆಕಾಯಿ ಮಹತ್ತು ತೋರ್ಸೈತೆ ಕಸರತ್ತು, ಕಡ್ಲೆಕಾಯಿ ಮಹತ್ತು ತೋರ್ಸೈತೆ ಕಸರತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋದು, ಆ ಸಾಹಿತ್ಯ ಸನ್ನಿವೇಶ ಅದು ಒದಗಿ ಬಂದ್ಬಿಟ್ರೆ ಅದರ ಆನಂದವೇ ಆನಂದ. ಮನುಷ್ಯನ ಜನ್ಮ ಎಷ್ಟೊಂದು ಶ್ರೇಷ್ಠ ರೀ. ಮನುಷ್ಯ ಜನ್ಮಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಇನ್ನೊಂದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಯಾಕೆಂತಂದ್ರೆ ಮನುಷ್ಯನಿಗೆ ವಿಚಾರ ಮಾಡ್ಕೊಳ್ತಕ್ಕಂತಹ ಶಕ್ತಿ ಇದೆ, ಒಳ್ಳೆಯದು ಕೆಟ್ಟದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಚೈತನ್ಯ ಇದೆ, ಪಾಪ ಪುಣ್ಯಗಳನ್ನು ವಿಂಗಡಿಸಿ ಅದರ ಭೇದವನ್ನು ತಿಳಿದುಕೊಳ್ತಕ್ಕಂತಹ ಚೈತನ್ಯ ಮನುಷ್ಯನಿಗಿದೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮನುಷ್ಯ ಜನ್ಮವೇ ಬಹಳ ಶ್ರೇಷ್ಠ. ಎಂಥ ಮಾನವ ಜನ್ಮ ಏನಾಗಿ ಹೋಯ್ತಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪ, ಎಂಥ ಮಾನವ ಜನ್ಮ ಏನಾಗಿ ಹೋಯ್ತಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪ, ಚಿಂತೆಯ ಕಳೆದು ನೀವು ಶ್ರೀಕಾಂತನ ಧ್ಯಾನ ಮಾಡಿ ನಿಶ್ಚಿಂತೆಯಿಂದಲೇ ಇರ್ತಿರ್ಬೇಕಪ್ಪ, ಚಿಂತೆಯ ಕಳೆದು ನೀವು ಶ್ರೀಕಾಂತನ ಧ್ಯಾನ ಮಾಡಿ ನಿಶ್ಚಿಂತೆಯಿಂದಲೇ ಇರ್ತಿರ್ಬೇಕಪ್ಪ. ಅಯ್ಯ ಎಂಥ ಅಣ್ಣ ಎಂಥ ಅಯ್ಯ ಎಂಥ ಮಾನವ ಜನ್ಮ ಏನಾಗಿ ಹೋಯ್ತಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪ, ಚಿಂತೆಯ ಕಳೆದು ನೀವು ಶ್ರೀಕಾಂತನ ಧ್ಯಾನ ಮಾಡಿ ನಿಶ್ಚಿಂತೆಯಿಂದಲೇ ಇರ್ತಿರ್ಬೇಕಪ್ಪ. ಅಯ್ಯ ಎಂಥ ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಂಥ ಮಾನವ ಜನ್ಮ ಏನಾಗಿ ಹೋಯ್ತಪ್ಪ, ಇಂಥ ಮಾನವ ಜನ್ಮವನ್ನ ಒಳ್ಳೆಯ ವಿಚಾರವನ್ನು ಮಾತಾಡಿ ಒಳ್ಳೆಯವರ ಸಹವಾಸ ಮಾಡಿ ಒಳ್ಳೆಯವರ ಒಡನೆ ಇದ್ದು ನೀವು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾವು ಹಾಗೆ ಮಾಡಲ್ಲ, ಹೇಳೋದೇ ಒಂದು ಮಾಡದೇ ಒಂದು, ಹೀಗಾಗೋಗ್ಬಿಡ್ತೀವಿ. ಆಮೇಲೆ ಮಾತು ಕೊಟ್ಬಿಡ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ.
ಆ ಮಾತಿನಂತ ನಡೆಯೋಕ್ಕಾಗದಿದ್ದಾಗ ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂತ ಹೇಳಿ ನಮಗೆ ನಾವೇ ಮಾತಾಡ್ಕೊಳ್ಳೋದು ಅಭ್ಯಾಸ. ಒಂದೊಂದು ಸಲ ನಮ್ಮ ಹತ್ರ ನಡೆಯಲ್ಲ, ದುಡ್ಡಿರಲ್ಲ. ಆ ದುಡ್ಡಿದ್ರೆ ತಾನೇ ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಅದರಂತೆ ನಡ್ಕೊಳ್ಳೋಕೆ ಸಾಧ್ಯ. ಯಾರ್ಯಾರೋ ಬೇಕಾದ್ರೆ ಏನೇನೋ ಕೇಳ್ತಾರೆ, ಆ ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗತ್ತೆಯೇ? ಅಥವಾ ಒಂದು ವೇಳೆ ಕೊಡೋಣ ಅಂತಂದರೆ ನಮ್ಮ ಹತ್ರ ಅಷ್ಟು ಹಣ ಅವೆಲ್ಲ ಬೇಕಲ್ಲ. ಇಲ್ಲಿ ಯಾರೋ ಒಬ್ಬ ಆಗ್ತಾನೆ ಹೊಸದಾಗಿ ಮದುವೆ ಆಗಿದ್ದ. ಅವನೇನು ಮಾಡ್ದ, ಆ ಸ್ನೇಹಿತರ ಹತ್ರ ಸಿಕ್ಕಾಕೊಂಬಿಟ್ಟ. ಆ ಸ್ನೇಹಿತರಲ್ಲ ಅವನಿಗೆ ಗಂಟು ಬಿದ್ದರು. ಏನಯ್ಯ ಮದುವೆ ಆಗಿದೆಯಾ, ಸ್ವೀಟ್ ಕೊಡ್ಸೋ. ಅದಕ್ಕೆ ಅವನಂದಪ್ಪ ನನಗಿನ್ನೂ ಸಂಬಳ ಬಂದಿಲ್ಲ, ಸಂಬಳ ಬಂದ್ಮೇಲೆ ಕೊಡಿಸ್ತೀನಿ. ಅವೆಲ್ಲ ಗೊತ್ತಿಲ್ಲ ಕಣಯ್ಯ, ನಮಗೆ ಇವತ್ತೇ ಆಗಬೇಕು. ಇವತ್ತೇ ಆಗಬೇಕು ಅಂದರೆ ಹೇಗಪ್ಪ? ಒಂದು ಕೆಲಸ ಮಾಡಿ, ನೀವು ಇಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ನಾಳೆ ಭಾನುವಾರ ನಮ್ಮ ಮನೆಗೆ ಬಂದುಬಿಡಿ. ಸರಿ ಎಂದಿದ್ದೆ, ಭಾನುವಾರ ರಜಾ ಇತ್ತು ಎಲ್ರಿಗೂ. ಸರಿ ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು, ಒಳ್ಳೊಳ್ಳೆ ಶೂಸು ಚಪ್ಪಲಿ ಇವನ್ನೆಲ್ಲ ಹಾಕ್ಕೊಂಡು ಈ ಸ್ನೇಹಿತನ ಮನೆಗೆ ಬಂದರು. ಇವನು ಸ್ನೇಹಿತ ಬಾಗ್ಲಲ್ಲಿ ನಿಂತಿದ್ದ. ಬನ್ನಿ ಬನ್ನಿ, ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ಅಯ್ಯೋ ಎಲ್ಲ ಬಂದಲ್ಲ ಸದ್ಯ, ನನ್ನ ಪುಣ್ಯ, ಒಳಗಡೆ ಬನ್ನಿ. ಸರಿ ಎಲ್ಲ ಶೂಸು ಚಪ್ಪಲಿಗಳನ್ನೆಲ್ಲ ಬಿಚ್ಚಿ ಅಲ್ಲಿ ಬಿಟ್ಟು ಒಳಗಡೆ ಹೋಗಿ ಕೂತ್ಕೊಂಡ್ರು. ಅಯ್ಯೋ ಹಾಗೆ ಕೂತ್ಕೋಬೇಡಿ ಸ್ವಾಮಿ, ಸ್ವಲ್ಪ ತಾಳಿ, ಒಂದು ಜಮಖಾನ ತರ್ತೀನಿ ಅಂತ ಹೇಳಿ ಜಮಖಾನ ತಗೊಂಬಂದು ಹಾಸಿ ಎಲ್ಲರೂ ಅದ್ರ ಮೇಲೆ ಕೂರಿಸ್ದ. ಒಂದು ಪೆನ್ಸಿಲ್ ತಗೊಂಡು ಒಂದು ಪೇಪರ್ ತಗೊಂಡು ಬಂದ. ಆ ಕೂತಿದ್ದೆಲ್ಲ ಒಬ್ಬನ ಕೇಳ್ದ, ಸ್ವಾಮಿ ನಿಮಗೇನು ಬೇಕು? ನನಗೆ ಮೈಸೂರು ಪಾಕ್ ಬೇಕು. ಸ್ವಾಮಿ ನಿಮಗೆ? ನನಗೆ ಬಾದೂಷಾ. ಇನ್ನೊಬ್ಬ ಅಂದ್ಕಂತಾನೆ, ಅಯ್ಯೋ ಎಂಥ ದೊಡ್ಡ ಮನುಷ್ಯನಯ್ಯ ಇವನು, ಅವ್ರಿಗೆ ಏನೇನು ಬೇಕೋ ಕೇಳಿ ಕೇಳಿ ಬರ್ಕೊಂಡು ಹೋಗಿ ತರ್ತಿದ್ದಾನಲ್ಲ. ಸ್ವಾಮಿ ನಿಮಗೆ? ನನಗೆ ಲಾಡು. ಸರಿ ಎಲ್ಲ ಪಟ್ಟಿ ಮಾಡ್ಕೊಂಡ, ಆ ಪಟ್ಟಿ ಜೇಬಿನಲ್ಲಿ ಇಟ್ಕೊಂಡ. ಒಳಗಡೆ ಹೋಗಿ ಒಂದು ಗೋಣಿ ಚೀಲ ತಂದ. ಏನು ಗೋಣಿ ಚೀಲದಲ್ಲಿ ತರ್ತಾವನ ಅಂತ ಅವ್ರಿಗೆ ಅನುಮಾನ. ಸರಿ ನ್ಯಾಟ್ ಗೀಚೆಗೆ ಬಂದು ಅಲ್ಲಿದ್ವಲ್ಲ ಹೊಸವ ಶೂಸು ಚಪ್ಪಲಿ ಅವನ್ನೆಲ್ಲ ಚೀಲಕ್ಕೆ ಹಾಕೊಂಡ. ಹೇಗಲ್ ಮೇಲೆ ಹಾಕೊಂಡಿದ್ದೆ, ನ್ಯಾಟಿಗೆ ಮಾರ್ಕೆಟ್ಗೆ ಹೋದ. ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಮಾರ್ಬಿಟ್ಟ. ಸರಿ ಇವ್ರು ಹೇಳಿದ್ರಲ್ಲ ಎಲ್ಲ ಸ್ವೀಟ್ ಒಂದಷ್ಟು ಕಟ್ಟಿಸ್ಕೊಂಡ. ಮನೆಗೆ ಬಂದ, ಸ್ವಾಮಿ ಬೇಜಾರು ಮಾಡ್ಕೋಬೇಡಿ, ತಡ ಆಯಿತು, ನನಗೆ ರಿಕ್ಷಾ ಸಿಗಲಿಲ್ಲ, ಸ್ವಲ್ಪ ತಡ ಆಯಿತು, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಕಣೆಯ, ಪರವಾಗಿಲ್ಲ ಪರವಾಗಿಲ್ಲ. ತಗೊಳ್ಳಿ ಮೈಸೂರು ಪಾಕ್. ಯಾರಿಗೆ? ಅವನು ಮೈಸೂರು ಪಾಕ್ ತಗೊಂಡಿದ್ದೆ, ಒಂದು ಸ್ವಲ್ಪ ಮುರ್ಕಂಡು ಬಾಯಿಗೆ ಹಾಕೊಂಡ. ಆಹಾ ಎಷ್ಟು ಚೆನ್ನಾಗಿದೆ ಮೈಸೂರು ಪಾಕು. ಸ್ವಾಮಿ ನಾನು ಎಷ್ಟೋ ವರ್ಷದಿಂದ ಮೈಸೂರು ಪಾಕ್ ತಿಂದಿದ್ದೀನಿ, ಇಂಥ ಮೈಸೂರು ಪಾಕ್ ನಾನು ಜನ್ಮದಲ್ಲೇ ತಿಂದಿಲ್ಲ. ಅದಕ್ಕೆ ಇವನ್ ಕೈ ಮುಕ್ಕೊಂಡು ನಿಂತಿದ್ದವನು ಹೇಳ್ತಾನಂತೆ, ಸ್ವಾಮಿ ಎಲ್ಲ ನಿಮ್ಮ ಯಾಕಡ ಅಂತ ಮಾತಾಡ್ಬೇಡ ಕಡೆ. ಏನು ಮಾತಾಡ್ತಾನ್ರಿ ಇವನು? ಅಲ್ಲ ಇಂತಿಂತ ಒಳ್ಳೆ ಸ್ವೀಟ್ ತಗೊಂಡು ಎಕಡ ಎಕಡ ಅಂತವನಲ್ಲ. ಆ ಲಾಡು ಕೊಟ್ಟಿದ್ದವನು ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡ, ಭಾಳ ಚೆನ್ನಾಗಿದೆ ಲಾಡು. ಸ್ವಾಮಿ ಎಲ್ಲ ನಿಮ್ಮ ಎಕಡ. ಚಿರೋಟಿ ಎಲ್ಲ ನಿಮ್ಮ ಎಕಡ. ಜಾಂಗೀರು ಎಲ್ಲ ನಿಮ್ಮ ಎಕಡ. ಏನು ಇವನು ಮಾತು ಕುಸಲ್ಗೂ ಎಕಡ ಎಕಡ ಅಂತವನಲ್ಲ. ಇರಲಿ ನೋಡೋಣ ಅಂದಿದ್ದೆ. ಎಲ್ಲ ತಿಂದಾಯ್ತು, ಕೈ ತೊಳ್ಕೊಂಡಿದ್ದೆ. ಈಚೆಗೆ ಬಂದು ಬಾಗಿಲಲ್ಲಿ ನೋಡ್ತಾರೆ, ಒಬ್ಬರು ಚಪ್ಪಲಿ ಶೂಸು ಒಬ್ರದ್ದು ಇಲ್ಲ. ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ. ಏನೋ ಎಲ್ಲೋ ನನ್ನ ಶೂಸು, ಇನ್ನೊಬ್ಬ ಅಂತಾನೆ ಎಲ್ಲೋ ನನ್ನ ಚಪ್ಪಲಿ. ಏನು ನಡೀರ ಯಾವನ್ನೇ ಕೇಳೋಣ. ಏನಯ್ಯ ನಮ್ಮ ಶೂಸು ಚಪ್ಪಲಿಗಳೆಲ್ಲ ಏನಾಯ್ತು? ಅದೇ ಈಗ ನೀವು ತಿಂದ್ರಲ್ಲ, ಏನು ನಾನು ತಂದಿದ್ದು ನೀವು ತಿಂದಿದ್ದು? ಹ್ಞೂ ಓಹೋ, ಅದಕ್ಕ ನೀನು ಮಾತುಗೂ ಸರಿಗೂ ಎಕಡ 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 ಅಂತಿದ್ದು ಗೊತ್ತಾಗ್ಲಿಲ್ಲ. ಅವನು ಅಪ್ಪ ಇನ್ನು ಜನ್ಮದಲ್ಲೇ ನಿನ್ನ ಸಹವಾಸ ಬೇಡ. ನಾವೇನೋ ಬಹಳ ಇಲ್ಲೇ ದುಡ್ಡಿನಲ್ಲಿ ಚಪ್ಪಲಿ ಶೂಸು ಎಲ್ಲ ತಗೊಂಡಿದ್ವಿ, ಈಗೆಲ್ಲ ಕಳೆದೋಯ್ತು. ಸರಿ ಬನ್ರಯ್ಯ ಮನೆಗೆ ಹೋಗೋಣ ಅಂತ ಅವರೆಲ್ಲ ಮಾತಾಡ್ಕೊಂಡಿದ್ದು, ಇನ್ನು ಸಹವಾಸವೇ ಬೇಡ ಅಂತ ಎಲ್ಲರೂ ಮನೆಗೆ ಹೊಟ್ಟೋಗ್ಬಿಟ್ರು. ಪ್ರಪಂಚದಲ್ಲಿ ಒಂದು ಮಾತು ಹೇಳುವುದಾದರೆ, ತಾಯಿಗಿಂತ ಮಿಗಿಲಾಗಿರುವ ವಸ್ತು ಈ ಲೋಕದಲ್ಲಿ ಯಾವುದೂ ಇಲ್ಲ ಕಣ್ರಿ. ತಾಯಿಯೇ ದೇವರು. ದೊಡ್ಡವರು ಹೇಳ್ತಾರೆ, ಮಾತೃದೇವೋ ಭವ. ಮಾತೃದೇವೋ ಭವ ಅಂದ್ರೆ ತಾಯಿಯೇ ಪ್ರತ್ಯಕ್ಷ ದೇವರು. ಯಾವ ಮಕ್ಕಳು ತಾಯಿಯನ್ನ ಪ್ರೀತಿ ವಾತ್ಸಲ್ಯದಿಂದ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ, ಆ ಮಕ್ಕಳೇ ಭವಿಷ್ಯ ಜೀವನದಲ್ಲಿ ಬಂಗಾರವಾಗಿ ಹೋಗ್ಬಿಡುತ್ತೆ. ಆ ತಾಯಿಗೆ ಅಂತಹ ಚೈತನ್ಯ ಇದೆ, ಶಕ್ತಿ ಇದೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಓಡಿ ನಾ ಬೀಳೆ ತಾನೋಡಿ ಬಂದೆತ್ತಿ ಮುದ್ದಾಡಿದವಳಾರು ತಾಯಿ, ಮೂಡಿದ ಗಾಯವ ಹೋಗಲಾಡಿಸೆ ಜೋಗುಳ ಹಾಡಿ ತೂಗಿದಳಾರು ತಾಯಿ. ತಾಯಿ, ಆ ತಾಯಿ ಅನ್ನೋ ಶಬ್ದಕ್ಕೆ ಅಷ್ಟೊಂದು ಅರ್ಥ. ಅಮ್ಮ, ಅಕಾರ ಉಕಾರ ಮಕಾರಗಳು ಸೇರಿ ಅಮ್ಮ ಎಂಬತಕ್ಕಂತಹ ಶಬ್ದ. ನೋಡಿ, ನಾವು ಬೇಕಾದರೆ ಲಕ್ಷ್ಮೀರಮಣ ಗೋವಿಂದ ಅನ್ನುವಾಗ ಲಕ್ಷ್ಮೀರಮಣ ಗೋವಿಂದ ಅಂತೇವೆ.
ರಮಣ ಲಕ್ಷ್ಮೀ ಗೋವಿಂದ ಅಂತ ತಿರುಗಿಸಿ ಅನ್ನಲ್ಲ. ಪಾರ್ವತಿ ಪತೆಯೇ ಹರಹರ ಮಹಾದೇವ ಅಂತೇವೆ, ಪತಿಯೇ ಪಾರ್ವತಿ ಅಂತ ತಿರುಗಿಸಿ ಹೇಳಲ್ಲ. ಪಾಶ್ಚಿಮಾತ್ಯರು ಸಹಿತ ಮಾತನಾಡಬೇಕಾದ್ರೆ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಅಂತಾರೆ, ಜೆಂಟ್ಲ್ಮನ್ ಅಂಡ್ ಲೇಡೀಸ್ ಅಂತಾರ ಅನ್ನಲ್ಲ. ಮನೆಯ ಬಾಗಿಲಿಗೆ ಯಾರಾದರೂ ಭಿಕ್ಷದವನು ಬಂದ್ರೆ ಆ ಭಿಕ್ಷೆ ಯಾಕೆ ಕೇಳ್ತಾನೆ ಅಂದ್ರೆ ಅಮ್ಮ ಅಮ್ಮ ಕವಳ ತಾಯಿ ಅಂತಾನೆ. ಯಾಕೆಂದ್ರೆ ಅಲ್ಲಿ ತಾಯಿ ಆ ಅಮ್ಮ ಅನ್ನೋ ಮಾತು ಕೇಳಿದ್ರೆ ಸಾಕು, ಒಳಗಡೆ ಕೆಲಸ ಮಾಡ್ತಿರೋ ಆ ತಾಯಿ ಅಮ್ಮ ಯಾರೋ ಬಂದಿದ್ದಾರೆ ಕಣೆ ಒಂದು ತನ್ನ ಹಾಕಮ್ಮ ಅಂತ. ಅವಳ ಕೈ ಪುರುಸತ್ತಿಲ್ದಿದ್ರು ಕೂಡ ಮಗಳಿಗಾದ್ರೂ ಹೇಳ್ತಾಳೆ. ಅದೇ ಯಾರಾದ್ರೂ ಭಿಕ್ಷುಕ ಗ್ರಹಚಾರ ಕಮ್ಮಿಯಾಗಿ ಅಪ್ಪ ಅಂದ್ರೆ ಲೋ ಯಾವನೋ ನಿಮ್ಮಪ್ಪ ಅಂತ ದೊಣ್ಣೆ ತಗೊಂಡು ದಡ 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 ಅಂತ ಓಡಿಸ್ಕೊಂಡು. ಸ್ವಲ್ಪ ದಿವಸದ ಹಿಂದೆ ನಾನೊಂದು ಕಥೆ ಓದಿದ್ದೆ. ಯಾರೊಬ್ಬ ಹುಡುಗ ಒಂದು ಹೆಣ್ಣನ್ನು ಪ್ರೀತಿಸಿದ. ಅವಳ ಮನೆ ಹತ್ರ ಹೋಗಿ ಕೇಳ್ದ, ಏನ್ರಿ ನಿಮ್ಮನ್ನು ಮದುವೆ ಆಗ್ಬೇಕು ಅಂತ ಆಶೆ ಅಲ್ಲ, ನನ್ನ ಮದುವೆ ಆಗ್ಬೇಕಾ? ಸಾಧ್ಯ ಇಲ್ಲ ಕಾಣ್ರಿ, ಅವೆಲ್ಲ ಆಗಲ್ಲ ಕಾಣ್ರಿ, ನಿಮಗೇನು ಬೇಕು ಕೇಳಿ ತಂದು ಕೊಟ್ಬಿಡ್ತೀನಿ, ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ತಂದು ನಿಮಗೆ ರಾಶಿ ರಾಶಿಯಾಗಿ ಹಾಕ್ಬಿಡ್ತೀನಿ. ಅಯ್ಯೋ ಅವೆಲ್ಲ ನನಗೆ ಏನು ಕಟ್ಕೊಳ್ಳೋದು, ಏನು ಬೇಡ. ಹಾಗೆ ಅದೇನು ಮಾಡಬೇಕು? ಏನಿಲ್ಲ, ನಾನು ಹೇಳ್ದಂತೆ ನೀವು ನಡಿಬೇಕು, ಹೇಳಿ ಬೇಕಾದ್ದಾಗಲಿ ನಡೆಸ್ಕೊಡ್ತೇನೆ. ಹೋಗಿ ನಿಮ್ಮ ಮನೆಯಲ್ಲಿ ತಾಯಿ ಇದ್ದಾಳಲ್ಲ, ಆ ತಾಯಿಯ ಕರಳನ್ನು ತಂದು ಕೊಡಿ. ತಾಯಿಯ ಕರಳನ್ನು ತಂದು ಕೊಡಿ ಎಂದ ಕೂಡಲೇ ಈ ಹುಡುಗ ದಡ 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 ಅಂತ ಮನೆಗೆ ಓಡ್ದ. ಆ ಮನೆ ಕೆಲಸ ಮಾಡ್ತಿದ್ದಂತ ಅಮ್ಮನನ್ನ ಒಂದು ಸಲ ಎಳೆದು, ಅಲ್ಲೊಂದು ಚೂರಿ ಇತ್ತು, ಆ ಚೂರಿಯಿಂದ ಅವಳ ಹೊಟ್ಟೆಯನ್ನು ಸೀಳಿ ಕರಳನ್ನು ಕೈಲಿ ಹಿಡ್ಕೊಂಡು ದಡ 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 ಅಂತ ಓಡ್ ಬರ್ತಿದ್ದಾನೆ. ಪೊಲೀಸ್ನವ್ರು ನೋಡಿದ್ರು, ಲೋ ತಾಯಿ ಕೊಲೆ ಮಾಡಿ ಹೋಗ್ತಿದ್ದಾನೆ, ಹಿಡ್ಕೊಳ್ರೋ. ಈ ಪೊಲೀಸ್ನವರು ಹಿಂದೆ ಅವ್ರ ಮುಂದೆ ಓಡ್ತಾ 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 ಇನ್ನೇನು ಆ ಹುಡುಗಿಯ ಮನೆಯ ಮುಂದೆ ಬರಬೇಕು ಅನ್ನುವ ಅನಿತರೊಳಗಾಗಿ ಅಲ್ಲೊಂದು ಕಲ್ಲಿತ್ತು, ಎಡವಿ ಢಮ್ಮನ ಕೆಳಗಡೆ ಬಿದ್ದ. ಆ ಬಿದ್ದ ರಭಸಕ್ಕೆ ಕೈಯಲ್ಲಿ ಹಿಡಿದಿದ್ದ ಕರುಳು ಜಾರಿ ಆ ನೆಲಕ್ಕೆ ಬಿತ್ತಂತೆ. ಆ ನೋವನ್ನ ತಾಳಲಾರದೆ ಅಮ್ಮ 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 ಅಂತ ಅಳುತ್ತಿದ್ದಾನೆ. ಅಷ್ಟು ದೂರ ಬಿದ್ದಿದ್ದಲ್ಲ ಕರುಳು, ಅದು ವಿಲಿ 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 ಅಂತ ಒದ್ದಾಡ್ತಾ ಹೇಳುತ್ತಂತೆ, ಮಗನೇ ಮಗನೇ ಈಗ ತಾನೇ ನನ್ನನ್ನು ನೀನೇ ಕೊಂದ್ಬಿಟ್ಟಿದೆಯಲ್ಲಪ್ಪ, ನಿನ್ನನ್ನು ಎತ್ತಿ ಮುದ್ದಾಡೋಣ ಅಂದ್ರೆ ನನ್ನ ಕೈಲಾಗ್ತಾ ಇಲ್ವಲ್ಲ ಮಗನೇ, ಅಯ್ಯ ಅಯ್ಯ ನಿನಗೆ ನೋವಾಗಿದೆ, ನಾನೇನಪ್ಪ ಮಾಡ್ಲಿ, ನಾನೇನ್ ಮಾಡ್ಲಿ ಕಂದ. ಆ ಕರಳು ವಿಲಿ 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 ಅಂತ ಒದ್ದಾಡ್ತಿತ್ತಂತೆ. ಈ ಕಥೆ ನಡೆದದ್ದಾದರೂ ಆಗಿರ್ಲಿ, ದಂತಕಥೆಯಾಗಿರ್ಲಿ, ಇದರಲ್ಲಿ ಏನೊಂದು ಅರ್ಥ ಇದೆ ಅಂದ್ರೆ, ತಾಯಿಗಿಂತೂ ಮಿಗಿಲಾದ ವಸ್ತು ಈ ಲೋಕದಲ್ಲಿ ಯಾವುದೂ ಇಲ್ಲ. ತಾಯಿಯೇ ದೇವರು. ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳೋರು, ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈವನೆ ಜಾಣ. ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈವನೆ ಜಾಣ. ಜನನಿ ಜನಕರ ಸೇವೆ. ಜನ್ಮಾಂತರದೆ ಗೈದ ಪುಣ್ಯದಿಲ್ದಲ್ಲದೆ ಪುಣ್ಯಗೀನಗೆ ಮಾತೃ ಸೇವೆ ದೊರಕುವುದೇ. ಜನ್ಮಾಂತರದೆ ಗೈದ ಪುಣ್ಯದಿಲ್ದಲ್ಲದೆ ಪುಣ್ಯಗೀನಗೆ ಮಾತೃ ಸೇವೆ ದೊರಕುವುದೇ. ನವನಿಧಿಯು ಮನೆಯೊಳಿರೇ ಅವರಿವರ ಬೇಡುವರೇ, ಭವನ ಭವನಕ್ಕೆ ಪೋಪ ಅಧಮರುಂಟೇ. ಸುರತೇನುವನು ಪೋಲ್ವ ಗೋವು ಮತ್ತೊಂದಿಗುವುದೇ, ಸುರತರುವಿನಂತಿರುವ ಮರವು ಬೇರಿಹುದೇ. ಧರೆಯೊಳಗೆ ಗಂಗೆಯಂತಗ ನದಿಯು ಬೇರಿಗುವುದೇ. ಇಗುದೇ ಇಗುದೇ ಇಗುದೇ. ಧರೆಯೊಳಗೆ ಗಂಗೆಯಂತಗ ನದಿಯು ಬೇರಿಗುವುದೇ. ಅರಿತವಗೆ ತಾಯಿ ತಂದೆ ಸಮದೈವ ಬೇ
ತಂದೆ ಸಮದೈವ ಬೇರೆಗುವುದೇ ಜನನಿ ಜನಕರ ಸೇವೆ ಜಗದಂಬೆ ಸೇವೆ ಜನನಿ ಜನಕರ ಚರಣ ಸೇವೆಗೈವನೆ ಜಾಣ ಜನನಿ ಜನಕರ ಸೇವೆ ಹೌದು, ಪೂರ್ವ ಕಾಲದಲ್ಲಿ ತಂದೆ ತಾಯಿಗಳು ಅಂತ ಅಂದ್ರೆ ಅಷ್ಟೇ ಗೌರವ ಇರ್ತಿತ್ತು, ಅಷ್ಟೇ ಪೂಜ್ಯತೆ ಇರ್ತಿತ್ತು. ಗುರು ಶಿಷ್ಯರು ಅಷ್ಟೇ. ಮೇಷ್ಟ್ರು ಅಂದ್ಬಿಟ್ರೆ ಹುಡುಗರಿಗೆ ಅಷ್ಟೊಂದು ಭಕ್ತಿ, ಆ ಹುಡುಗರು ಅಂದ್ಬಿಟ್ರೆ ಸಾಕು ಮೇಷ್ಟ್ರಿಗೆ ಅಷ್ಟೊಂದು ಗೌರವ. ಒಂದು ಶಾಲೆ, ಅಲ್ಲೊಬ್ಬ ಮೇಷ್ಟ್ರು ಸರಿ ಪಾಠ ಶುರು ಮಾಡಬೇಕು. ಒಬ್ಬ ಹುಡುಗ ಲೇಟಾಗಿ ಬಂದ. ಮೇಷ್ಟ್ರು ಕೇಳಿದ್ರು, ಲೇ ರಾಮಕೃಷ್ಣ ಯಾಕೋ ಲೇಟಾಗಿ ಬಂದೆ? ಅವನ್ ತಪ್ಪಾಯ್ತು ಸರ್ ಅಂತ ಕೈ ಮುಗ್ದ. ಏನ್ ತಪ್ಪಾಯ್ತು ನಿನ್ ತಲೆ? ಹೋಗಿಂದಿನ ಬೆಂಚಲ್ಲಿ ಕೂತ್ಕೋ. ಸೈವನು ಹೋಗಿದ್ದೆ, ಗಡ 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 ಅಂತ ನಡ್ಕೊಂಡು ಹಿಂದಿನ ಬೆಂಚಲ್ಲಿ ಕೂತ್ಕೊಂಡ. ಮೇಲೆ ಎದ್ದ. ಏನೋ ಯಾಕೋ ಲೇಟು? ಸರ್ ಏನ್ ಮಾಡ್ಲಿ, ನಮ್ಮಮ್ಮ ಒಂದ್ ಸ್ವಲ್ಪ ಪಾಯಸ ಇದೆ ತಗೊಂಡೋಗು ಅಂದ್ಲು, ಅದನ್ನ ಚೆಂಬ್ ಹಾಕೊಂಡು ತರೋದ್ರಲ್ಲಿ ಲೇಟ್ ಆಯ್ತು. ಅಯ್ಯೋ ಮೊದಲೇ ಹೇಳ್ಬಾರ್ದೇನೋ. ಅಲ್ಲ ನಿನ್ಗೇನಾದ್ರೂ ಸ್ವಲ್ಪ ತಲೆ ಇದೆಯಾ? ಬಾ ಮುಂದಿನ ಬೆಂಚ್ಗೆ. ಮುಂದಿನ ಬೆಂಚಿಗೆ ಅದು ಕೂರಿಸಿದ್ರು. ಸಾರ್ ತಗೊಳ್ಳಿ ಪಾಯಸ. ಆ ಚೆಂಬ್ನಲ್ಲಿದ್ದ ಪಾಯಸ ಮೇಷ್ಟ್ರಿಗೆ ಕೊಟ್ಟ. ಮೇಷ್ಟ್ರು ಆ ಪಾಯಸ ಕುಡಿದ್ರು. ಮೇಷ್ಟ್ರಿಗೆ ಬಹಳ ಸಂತೋಷ ಆಗೋಯ್ತು. ಲೇ ರಾಮಕೃಷ್ಣ, ಬಹಳ ಚೆನ್ನಾಗಿದೆ ಕಣಯ್ಯ ಪಾಯಸ. ಏನೋ ವಿಶೇಷ? ಏನ್ ನಿಮ್ಮ ಮನೇಲಿ ಹುಟ್ಟದಬ್ಬನ ನಿಂದು? ಇಲ್ಲ ಸಾರ್, ನಮ್ಮಮ್ಮ ಪಾಯಸ ಮಾಡಿಟ್ಟಿದ್ರು. ನಮ್ಮ ಮನೇಲಿ ಜಾನಿ ಇರ್ಲಿಲ್ವಾ? ಲೇ ಯಾರೋ ಜಾನಿ? ಅದೇ ನಮ್ಮ ಮನೆ ನಾಯಿ. ಏನಾಯ್ತು? ಆ ನಾಯಿ ಪಾಯಸಕ್ಕೆ ಬಾಯಿ ಹಾಕ್ಬಿಡ್ತು. ಸರಿ ನಮ್ಮಮ್ಮ ನೋಡಿದ್ರು, ಲೇ ಈ ಪಾಯಸಕ್ಕೆ ನಾಯಿ ಬಾಯಿ ಹಾಕಿದೆ, ಈ ಪಾಯಸ ನಾವು ಕುಡಿಬಾರ್ದು, ಇದ್ರ ಚರಂಡಿಗೆ ಬಿಸಾಡೋದಕ್ಕೆ ಬದಲಾಗಿ ತಗೊಂಡೋಗಿದ್ದೆ ನಿಮ್ ಮೇಷ್ಟ್ರಿಗೆ ಕೊಟ್ಬಿಡು, ತಾಯಿ ಮಾತು ಮೀರಬಾರ್ದಲ್ಲ ಅಂತ ಹೇಳಿ ಅದನ್ನ ಬಹಳ ಭಕ್ತಿಯಿಂದ ತಗೊಂಡು ಬಂದು ನಿಮಗೆ ಕೊಟ್ಟಿದ್ದೀರಿ ಸರ್. ಈ ಮೇಷ್ಟ್ರಿಗೆ ಸಿಟ್ಟು ಬಂದ್ಬಿಡ್ತು. ಲೇ ಏನೋ ಅಕ್ಷರ ಹೇಳ್ಕೊಡೋ ಮೇಷ್ಟ್ರಿಗೆ ಏನೋ ಇಂಥ ಕೆಲಸ ಮಾಡೋದು ನೀನು? ಅಲ್ಲ ನಾಯಿ ಮುಟ್ತು ಅಂತ ಹೇಳಿ ಆ ಮುಟ್ಟಿದಂತ ನನಗೆ ಕೊಟ್ಟಿದೀಯಾ? ಎಲ್ಲೋ ಬೇಕುಪ್ಪ ಅಂದಿದ್ದೆ, ಆ ಚೆಂಬು ತೆಗ್ದಿದ್ದೆ, ಥಡಾರ್ ಅಂತ ಬಿಸಾಡ್ಬಿಟ್ರು. ಈ ಹುಡುಗ ಗಡ 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 ಅಂತ ನಡಕ್ತಿದ್ದಾನೆ. ಸಾರ್ ಏನೋ ಸಾರ್ ಏನಾಯ್ತು? ಆ ಚಂಬು ನಮ್ಮ ಹಿತ್ಲು ಮನೆದು ಸರ್. ಆ ಹಿತ್ಲು ಮನೆ ಚಂಬನಲ್ಲೇ ನಮ್ಮಮ್ಮ ಹಾಕಿ ಕಳಿಸಿದ್ದು. ಈಗ ನಾನೇನಾರ ಮನೆಗೆ ಹೋಗ್ಬಿಟ್ರೆ ನಮ್ಮಮ್ಮ ಹಿತ್ಲು ಮನೆ ಚಂಬೆಲ್ಲಿ ಅಂತ ನಾನು ಹಿಡ್ಕೊಂಡು ದಡ ದಡ ಅಂತ ಬಾರಿಸ್ತಾರೆ, ನಾನೇನ್ ಮಾಡ್ಲಿ ಸರ್? ಅದಕ್ಕೆ ಅಮೇಶ್ ಅಂದ್ರು, ಪರಮಾತ್ಮ ಎಂತ ಶಿಷ್ಯರಿದಾರಪ್ಪ, ಯಾವ್ಯಾವ ಅವಸ್ಥೆಯಲ್ಲಿರೋದನ್ನೆಲ್ಲ ಎಂತ ನಮಗೆ ಕೊಟ್ಟು ನಮ್ಮನ್ನೇ ಬೈತಾರಲ್ಲ ಇವ್ರ ಮನೆ ಹಾಳಾಗೋಗ ಅಂತ ಹೇಳಿ, ಅಪ್ಪ ನಿನ್ನ ಸಾವಾಸನೆ ಸಾಕು, ಇನ್ಮೇಲೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ನೀನು ಲೇಟಾಗಿ ಬಂದ್ರು ನಾನು ಕೇಳಲ್ಲ ಅಂತ ಹೇಳಿದ್ದೆ. ಅಮೇಶ್ ಸುಮ್ಮನಾಗಿ ಹೋಗ್ಬಿಟ್ರು. ಇತ್ತೀಚೆಗೆ ಬಹಳ ಸಮಸ್ಯೆಗಳ್ರಿ. ಏನು ಒಂದು ಮಾಡಕ್ಕೆ ಹೋದ್ರೆ ಇನ್ನೊಂದು ಶುರು ಆಗೋಗ್ಬಿಡುತ್ತೆ. ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ಅದು ಆ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಏನು ಅನ್ನೋದೇ ಅರ್ಥವಾಗಲ್ಲ. ಈಗ ಜನಗಳಿಗೆ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಅನಾಯಾಸವಾಗಿ ಆಗೋಗ್ಬಿಡ್ಬೇಕು, ಯಾವುದು ತೊಂದರೆ ಇರ್ಕೂಡ್ದು, ಮಧ್ಯದೆಲ್ಲ ಅನುಮಾನಗಳು ಬರ್ಕೂಡ್ದು, ಅವರಿಗೆ ನಿರಾತಂಕವಾಗಿ ಕೆಲಸ ಆಗೋಗ್ಬಿಡ್ಬೇಕು. ಮೊನ್ನೆ ನನ್ನ ಹತ್ರ ಒಬ್ಬರು ಬಂದಿದ್ರು, ಒಂದು 20-25 ವರ್ಷ, ಅವನಿಗೆ ಬಹಳ ಸುಂದರವಾದ ಹುಡುಗ, ಒಳ್ಳೆ ಮೈಕಟ್ಟು, ಬಹಳ ಚೆನ್ನಾಗಿದ್ದ. ಅವನು ಬಂದಿದ್ದೆ, ನಮಸ್ಕಾರ ದಾಸರೇ, ಏನೇ ಸಮಾಚಾರ? ಸ್ವಾಮಿ ನನಗೊಂದು ಕೆಲಸ ಕೊಡಿ. ಅವನ್ನ ನೋಡಿದೆ, ಅಯ್ಯ ನಿನಗೇನಯ್ಯ ಕೆಲಸ ಕೊಡ್ಲಿ, ನಾನು ಮೊದಲೇ ಹರಿಕಥೆ ದಾಸ, ಹೋಗ್ಲಿ ಕಥೆ ಕಲಿಸ್ತೀನಿ, ಕಲ್ತ್ಕೊಳ್ತೀಯ? ಅವೆಲ್ಲ ಬೇಡಿ ಸ್ವಾಮಿ ನನಗೆ. ಮತ್ತೆ ಇನ್ನೇನು ಮಾಡ್ತೀಯ? ಬೇರೆ ಕೆಲಸ ಕೊಡಿಸಿ. ನಾನು ಯೋಚನೆ ಮಾಡಿದೆ, ನೋಡಪ್ಪ ಈ ದೇಶದಲ್ಲಿ ಬೇರೆ ಕೆಲಸ ಯಾವುದು ಅರ್ಜೆಂಟಿಗೆ ಸಿಗಲ್ಲ. ಅರ್ಜೆಂಟಿಗೆ ಸಿಗೋದು ಅಂದ್ರೆ ನಿನ್ನ ಮೈಕಟ್ಟಿಗೆ ನಾನು ಲೆಕ್ಕ ಹಾಕಿದ್ದೀನಿ, ಮಿಲ್ಟ್ರಿಗೆ ಸೇರೋದೇ ಸರಿಯಾದ ಕೆಲಸ. ನೀನು ಮಿಲ್ಟ್ರಿಗೆ ಸೇರ್ಕೊಂಬಿಡು. ಸ್ವಾಮಿ ಮಿಲ್ಟ್ರಿಗೆ ಸೇರ್ಕೊಂಡ್ರೆ ನನಗೆ 2 ಸಮಸ್ಯೆ, ಇಲ್ಲ ಪಟ್ಟಣಕ್ಕೆ ಹಾಕ್ತಾರೆ, ಇಲ್ಲ ಗಡಿಗೆ ಕಳಿಸ್ತಾರೆ. ಪಟ್ಟಣಕ್ಕೆ ಹಾಕ್ಲಿ ಪರವಾಗಿಲ್ಲ ಸ್ವಾಮಿ, ಗಡಿಗೆ ಕಳಿಸಿದ್ರೆ ಮತ್ತೆ 2 ಸಮಸ್ಯೆ. ಏನಾ ಸಮಸ್ಯೆ? ಇಲ್ಲ ಯುದ್ಧ ಆಗುತ್ತೆ, ಇಲ್ಲ ಶಾಂತಿ ಆಗುತ್ತೆ. ಸ್ವಾಮಿ ಶಾಂತಿ ಆದ್ರೆ ಪರವಾಗಿಲ್ಲ, ನಾನು ತಡ್ಕೊಳ್ತೀನಿ, ಆದ್ರೆ ಯುದ್ಧ ಆದ್ರೆ ಕಷ್ಟ. ಏನೋ ಕಷ್ಟ? ಇಲ್ಲ ವೈರಿಗೆ ನಾನು ಗುಂಡು ಹಾಕ್ತೀನಿ, ಇಲ್ಲ ವೈರಿ ನನಗೆ ಗುಂಡು ಹಾಕ್ತಾನೆ. ಇಲ್ಲಿ ಒಂದು ಗುಟ್ಟಿದೆ, ನಾನು ವೈರಿಗೆ ಗುಂಡು ಹಾಕಿದ್ರೆ ಪರವಾಗಿಲ್ಲ, ಆದ್ರೆ ವೈರಿ ನನಗೆ ಗುಂಡು ಹಾಕಿದ್ರೆ ಮತ್ತೆ 2 ಸಮಸ್ಯೆ.
ಏನೋ ಸಮಸ್ಯೆ ಸ್ವಾಮಿ, ನನಗೆ ಗಾಯ ಆಗ್ಬೋದು, ಇಲ್ಲ ನಾನು ಸತ್ತು ಹೋಗ್ಬೋದು. ಸ್ವಾಮಿ ದಾಸರೇ, ಗಾಯ ಆದ್ರೆ ಪರವಾಗಿಲ್ಲ, ಸತ್ತೋಗ್ಬಿಟ್ರೆ ಮತ್ತೆ 2 ಸಮಸ್ಯೆ ಶುರುವಾಗುತ್ತೆ. ಏನು? ಇಲ್ಲ ಭೂಮಿಲಿ ಹೂತಾಕ್ತಾರೆ ನನ್ನ, ಇಲ್ಲ ತಗೊಂಡೋಗಿದೆ ಸುಟ್ಟಾಕ್ಬಿಡ್ತಾರೆ. ಸ್ವಾಮಿ, ಬೇಕಾದ್ರೆ ಭೂಮಿಲಿ ಹೂತಾಕ್ಲಿ ಪರವಾಗಿಲ್ಲ, ಏನಾರ ನಾನು ಸುಟ್ಟಾಕ್ಬಿಟ್ರೆ ಮತ್ತೆ 2 ಸಮಸ್ಯೆ. ಅಯ್ಯೋ, ಒಳ್ಳೆ ಸಮಸ್ಯೆ ಕಥೆ ಆಯ್ತಲ್ಲ. ಏನೋ 2 ಸಮಸ್ಯೆ? ಏನಿಲ್ಲ, ನನ್ನ ಮೂಳೆಗಳನ್ನೆಲ್ಲ ತಗೊಂಡೋಗಿ ನದಿಗೆ ಹಾಕ್ಬಿಡ್ತಾರೆ, ಇಲ್ಲ ಸೋಪ್ ಕಂಪನಿ ಕಳಿಸ್ಬಿಡ್ತಾರೆ. ಸ್ವಾಮಿ, ಹೋದ್ರೆ ಹೋಗ್ಲಿ, ನದಿಗೆ ಹಾಕಿದ್ರೆ ಏನೋ ಪುಣ್ಯ, ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಮ್ಮ ಅಪ್ಪ ಅಮ್ಮ ನೆಮ್ಮದಿಯಿಂದ ಉಸಿರು ಬಿಡ್ತಾರೆ. ನದಿಗೆ ಹಾಕಿದ್ರೆ ಸಮಸ್ಯೆ ಇಲ್ಲ, ಆದ್ರೆ ಸೋಪ್ ಕಂಪನಿಗೆ ಯಾರ ಕಳಿಸ್ಬಿಟ್ರೆ ಮತ್ತೆ 2 ಸಮಸ್ಯೆ. ಏನೋ 2 ಸಮಸ್ಯೆ? ಏನ್ ಹೇಳಿ ಸಮಯ? ಇಲ್ಲ ಬಟ್ಟೆ ಹೋಗಿ ಸೋಪ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಸ್ನಾನ ಸೋಪ್ ಮಾಡ್ಬಿಡ್ತಾರೆ. ಬಟ್ಟೆ ಒಗೆಯೋ ಸೋಪ್ ಮಾಡಿದ್ರೆ ಪರವಾಗಿಲ್ಲ ಸ್ವಾಮಿ, ನನ್ನನ್ನ ಏನಾದ್ರೂ ಸ್ನಾನ ಮಾಡೋ ಸೋಪ್ ಮಾಡ್ಬಿಟ್ರೆ ಮತ್ತೆ 2 ಸಮಸ್ಯೆ. ಒಳ್ಳೆ ತಲೆ ತಿಂತ ಇದೆಯಲ್ಲ ನೀನು. ಈ ಸಮಸ್ಯೆ ಸಮಸ್ಯೆ ಅಂತ ನನಗೆ ತಲೆ ಕೆಟ್ಟೋಗ್ತಾ ಇದೆ. ಏನೋ ಆ ಸಮಸ್ಯೆ? ಆ ಸ್ನಾನ ಮಾಡೋ ಸೋಪ್ನಿಂದ ಇಲ್ಲ ಗಂಡಸರು ಸ್ನಾನ ಮಾಡ್ಬೋದು, ಇಲ್ಲ ಹೆಂಗಸರು ಸ್ನಾನ ಮಾಡ್ಬೋದು. ಹೋಗ್ಲಿ, ಗಂಡಸರು ಸ್ನಾನ ಮಾಡೋದಂತೂ ಪರವಾಗಿಲ್ಲ, ಹೆಂಗಸರು ಸ್ನಾನ ಮಾಡ್ಬಿಟ್ರೆ ದಾಸರೇ ನನಗೆ ಬಹಳ ನಾಚಿಕೆ ಆಗುತ್ತೆ. ಅದಕ್ಕೆ ಸ್ವಾಮಿ, ನನಗೆ ದಯವಿಟ್ಟು ಆ ಮಿಲಿಟರಿ ಕೆಲಸ ಬೇಡ. ಅವನ ಕತೆ ಕೇಳ್ಬಿಟ್ಟು ನನಗೇನೆ ತಲೆ ಕೆಟ್ಟು ಹೋಯ್ತ್ರಿ. ಅಲ್ಲ, ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬೇಕಾದಷ್ಟಿರುತ್ತೆ, ಆದ್ರೆ ನಾನು ಹೇಗೆ ಬಾಳ್ಬೇಕು ಹೇಗಿರ್ಬೇಕು ಅಂತ ಅರ್ಥನೇ ಆಗಲ್ಲ ಒಂದೊಂದ್ಸಲ ನಮಗೆ. ನಮ್ದು ಜೀವನವೇ ಬೇರೆ, ನಾವಿರೋ ಕ್ರಮನೇ ಬೇರೆ. ಹೀಗಾಗೋಗ್ಬಿಡುತ್ತೆ. ಮಾಡೋದೊಂದು, ಆಡೋದೊಂದು, ಹೀಗೆ ನಾವು ಹೇಳೋ ಮಾತಿಗೂ ನಡೆಯೋ ಆಚರಣೆಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಯಾರೋ ಒಬ್ಬ ಇದ್ದ, ಅವನು ದೊಡ್ಡ ಮಾಡಿ ಮನೆ, ಅದೊಂದು 2-3 ಫ್ಲೋರ್ ಇರೋ ಮನೆ. ಇವನು 3ನೇ ಫ್ಲೋರ್ನಲ್ಲಿ ವಾಸವಾಗಿದ್ದ. ಇವನಿಗೊಂದು ಅಭ್ಯಾಸ, ಸ್ವಲ್ಪ ಕುಡ್ತದ ಚಟ ಅಷ್ಟೇ. ಒಳ್ಳೆಯವನೇ, ಸ್ವಲ್ಪ ಕುಡಿಯೋ ಅಭ್ಯಾಸ ಇತ್ತು, ಏನು ಮಾಡೋಕ್ಕಾಗಲ್ಲ, ಎಲ್ರಿಗೂ ಇರುತ್ತೆ ಅಭ್ಯಾಸ. ಅವನು ಪ್ರತಿ ದಿವಸ ಲೇಟಾಗಿ ಬರೋನು, ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬರೋದು ಲೇಟ್ ಆಗೋದು. ಪ್ರತಿ ದಿವಸ 1 ಗಂಟೆ 1.5 ಗಂಟೆ ಹೀಗೆಲ್ಲ ಬರೋನು. ಅದ್ರ ಜೊತೆಗೆ ಇನ್ನೊಂದು ಕೆಟ್ಟ ಅಭ್ಯಾಸ, ಅವನು ಬಂದ ತಕ್ಷಣ ಆ ಶೂಸ್ ಇದ್ವಲ್ಲ, ಆ ಶೂಸ್ ತೆಗೆದು ಜೋರಾಗಿ ಕೆಳಗಡೆ ಬಿಸಾಡೋದು. ಇದೇನಾಗೋಯ್ತು ಅಂತಂದರೆ, ಯಾವಾಗ ದಿವಸ ಬಂದು 1.5-2 ಗಂಟೆನಲ್ಲಿ ಆ ಶೂಸ್ ತೆಗೆದು ಜೋರಾಗಿ ಬಿಸಾಡ್ತಿದ್ನೋ, ಈ ಜನಗಳಿಗೆಲ್ಲ ನಿದ್ರೆ ಬರ್ತಾ ಇರಲ್ಲ, ಕೆಳಗಡೆ ಫ್ಲೋರ್ನಲ್ಲಿ ಇದ್ದವ್ರಿಗೆಲ್ಲ. ಇವರು 1 ದಿವಸ ನೋಡಿದ್ರು, 2 ದಿವಸ ನೋಡಿದ್ರು, 3 ದಿವಸ ನೋಡಿದ್ರು, ಇವ್ರಿಗೆ ಸಾಕಾಗೋಯ್ತು. ಒಂದು ದಿವಸ ಅವರೆಲ್ಲ ಸೇರ್ಕೊಂಡಿದ್ದೆ, ಹೋಗಿ ಅಯ್ಯ ನಿನಗೆ ನಮಸ್ಕಾರ, ನೀನು ಹೆಂಗಿದ್ರು ಲೇಟಾಗಿ ಬರ್ತೀಯಾ, ನೀನು ಲೇಟಾಗಿ ಬರೋದಕ್ಕೆ ನಮಗೇನು ತೊಂದರೆ ಇಲ್ಲ, ನೀನು ಬಂದ ತಕ್ಷಣ ಹಿಂಗೆಲ್ಲ ಶೂಸ್ ಕೆಳಗಡೆ ಬಿಸಾಡಬೇಡ, ಇದರಿಂದ ನಮಗೆಲ್ಲ ತೊಂದರೆ. ಅವನು ಅಷ್ಟೊತ್ತಿಗೆ ಗೊತ್ತಾಗೋಯ್ತು ಅವ್ನು ಮಾಡಿದ ತಪ್ಪು. ಸ್ವಾಮಿ ಆಯಿತು, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ನಾನು ಸರಿಯಾಗಿ ಇದ್ಕೊಂಡು ಹೋಗ್ತೀನಿ ಇಂದ. ಸರಿ, ನಾಳೆ ರಾತ್ರಿ ಮತ್ತೆ ಬಂದಿದ್ದೆ, ಅಭ್ಯಾಸ ಬಲ, ಏನು ಮಾಡೋಕ್ಕಾಗಲ್ಲ. ಸರಿ, ಏನು ಮಾಡ್ದ, ಆ ಶೂಸ್ ತೆಗೆದಿದ್ದೆ, ಒಂದೇ ಒಂದು ಶೂಸ್ನ ತೆಗೆದು ಬಿಸಾಡ್ದ. ಅದು ಸರಸರ ಅಂತ ಬಂದಿದೆ, ಕೆಳಗಿನ ಫ್ಲೋರಿಗೆ ಬಿತ್ತು. ಅವಾಗ ಅವನಿಗೆ ಗರ್ವಾಗೋಯ್ತು, ಅವ್ನು ಮಾಡಿದ ತಪ್ಪು. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅಲ್ಲ, ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೆ ಶೂಸ್ ಬಿಸಾಡಲ್ಲ ಅಂತ. ಈಗ ತಿರ್ಗಾ ತೆಗೆದ ಶೂಸ್ ಎಸ್ಬಿಟ್ನಲ್ಲ, ಒಳ್ಳೆ ಗ್ರಾಚಾರ ಬಂತಲ್ಲ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಂಡು ಇರಲಿ ಅಂದ್ಕೊಂಡ. ಆಮೇಲೆ ಏನು ಮಾಡ್ದ, ಆ ಇನ್ನೊಂದು ಶೂಸ್ ಇತ್ತಲ್ಲ, ಮ್ಯಾತಿಗೆ ತಗೊಂಡೋಗಿದ್ದೆ, ಅದ್ರ ಪಕ್ಕದಲ್ಲಿ ಮಡಗಿ ಅವನು ನೇರವಾಗಿ ಬಂದಿದ್ದೆ, ಮಲ್ಕೊಂಬಿಟ್ಟ. ಬೆಳಗ್ಗೆ ಇವನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾನೆ, ಓಹೋ ಇವತ್ತೇನು ತೊಂದರೆ ಆಗಿಲ್ಲ, ಜನ ಎಲ್ಲ ಭಾಳ ಖುಷಿಯಾಗಿರ್ತಾರೆ, ನನ್ನ ಕಂಡ್ರೆ ಭಾಳ ಸಂತೋಷ ಪಡ್ತಾರೆ ಅಂದ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಕೆಳಗಡೆ ನೋಡ್ತಾನೆ, ಏನು ಜನ 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 ಆ ಒಟಾರು ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವನು ಇಳಿದಿದ್ದೆ ಕೆಳಗಡೆ, ದಡ 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 ಅಂತ ಬಂದ. ಏನ್ರಪ್ಪ ನಿಮಗೆಲ್ಲ ಚೆನ್ನಾಗಿ ನಿದ್ದೆ ಬಂತ, ನನ್ನಿಂದ ಏನೂ ತೊಂದರೆ ಆಗಲಿಲ್ವಾ? ಅದಕ್ಕೆ ಅವರಂದ್ರು, ಅಯ್ಯೋ ನಿನ್ನ ಮನೆ ಹಾಳಾಗೋಗ, ನಾವು ಹೇಳಿದ್ದೆಲ್ಲ ಏನೂ ಪ್ರಯೋಜನವಾಗಲಿಲ್ವಲ್ಲಯ್ಯ, ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಅಲ್ಲ, ಒಂದು ಶೂಸ್ ತೆಗೆದು ಎಸ್ದೆ, ಆಗ ನಾವೆಲ್ಲ ಎದ್ದು ಕೂತ್ಕೊಂಡ್ವಿ. ಇನ್ನೊಂದು ಶೂಸ್ ಯಾವಾಗ ಬೀಳುತ್ತೋ 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 ಅಂತ ಹೇಳಿ ಬೆಳಕೆ ಹರಿದೋಯ್ತು, ನಾವು ಹಾಗೇ ಕೂತಿದ್ದೀವಿ. ಅಲ್ಲ, ಇಂಥ ಎಷ್ಟೋ ಸಮಸ್ಯೆಗಳು ನಮಗೆ ಎದುರಾಗ್ತಲೇ ಇರುತ್ತೆ ಬಿಡಿ. ನಾವೇನೋ ಕೇಳಕ್ಕೆ ಹೋಗ್ತೀವಿ, ಅವರೇನೋ ಹೇಳ್ತಾರೆ, ಒಂದಕ್ಕೊಂದಕ್ಕೂ ನಮಗೆ ಅದು ತಾಧ್ಯಾತ್ಮ ಇಲ್ಲದೆ ಒಂದೊಂದು ಸಲ ಸಿಕ್ಕಾಕೊಂಡು ಅಯ್ಯೋ ಏನು ಹಿಂಗಾಗೋಯ್ತಲ್ಲ ಅಂತ ಪೇಚಾಡೋ ಸಮಸ್ಯೆನೂ ಕೂಡ ನಮಗೆ ಬಂದುಬಿಡುತ್ತೆ ಒಂದೊಂದು ಸಲ. ಆದರೆ ಅದು ನಮಗೆ ಗೊತ್ತಾಗಲ್ಲ, ಯಾವಾಗ ಏನಾಗುತ್ತೆ ಹೇಗಾಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಮಾತಾಡೋ ಭರದಲ್ಲಿ ಅವರೊಂದು ಕೇಳೋದು, ನಾವೊಂದು ಹೇಳೋದು, ಹೀಗಾಗಿ ಅವ್ರು ನಮ್ಮನ್ನು ಗುರ್ಸಲ್ಲ, ನಾವು ಅವ್ರನ್ನ ಗುರ್ಸಲ್ಲ. ಕೊನೆಗೆ ಅಲ್ಲೇನಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗೆ ಒಂದೊಂದು ಸಲ ಸಮಸ್ಯೆಗಳು ಬಂದುಬಿಡುತ್ತೆ.
ಒಬ್ಬ ಹಳ್ಳಿಯವನಿದ್ದ. ಒಂದ್ಸಲ ಅವನು ಬೆಂಗಳೂರಿಗೆ ಬಂದ. ಅವನು ಒಂದೇ ಒಂದು ಆಸೆ, ಟಿ ವಿ ತಗೋಬೇಕು ಅಂತ ಹೇಳಿ. ಅವನು ಭಾಳ ದೂರದಿಂದ ಬಂದಿದ್ದಾನೆ. ಸೀದಾ ಬಂದಿದ್ದೆ ಜೆ.ಸಿ. ರೋಡಿಗೆ ಬಂದ. ಅಲ್ಲೊಂದು ಅಂಗಡಿ ನೋಡ್ದ. ಅಂಗಡಿ ಹತ್ರ ಹೋಗಿದ್ದೆ. ಆ ಮಾಲೀಕ ನೋಡಿ ಆ ಟಿ ವಿ ಕೊಡು ಅಂತ ಕೇಳ್ದ. ಆ ಟಿ ವಿ ಕೊಡಿ ಅಂತ ಕೇಳಿದ್ರೆ ಈ ಮಾಲೀಕ ಇವನ್ನೇ ನೋಡ್ದ. ಇವ್ ನೋಡಿದ್ರೆ ಏಯ್ ಟಿ ವಿ ಇಲ್ಲ ಹೋಗಯ್ಯ ಅಂದ. ಯಾಕೆ ಅಂತಂದ್ರೆ ಇವನು ಹಾಕೊಂಡಿದ್ದ ಡ್ರೆಸ್ ಹಂಗಿತ್ತು. ಅವನೇನು ತಿಳ್ಕೊಂಬಿಟ್ಟ, ಹಳ್ಳಿಯವನು ಅಂತ ತಿಳ್ಕೊಂಡಿದ್ದೆ. ಅವನಿಗೆ ಸ್ವಲ್ಪ ಬೇಸರಾಗಂಗೆ ಮಾತಾಡ್ದ. ಆಗ ಅರ್ಥವಾಯ್ತು ಅವನಿಗೆ, ಓಹೋ ನಾನು ಹಾಕೊಂಡ್ರೆ ಬಟ್ಟೆ ಸರಿ ಇಲ್ಲ, ಅದಕ್ಕೆ ಹಿಂಗೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ದೆ. ಬೆಳಿಗ್ಗೆ ಮತ್ತೆ ಅದೇ ಅಂಗಡಿಗೆ ಬಂದ. ಏನವತ್ತು ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೂಟು ಕೋಟು ಎಲ್ಲ ಹಾಕೊಂಡಿದ್ದೆ, 3 ಪೀಸ್ ಎಲ್ಲ ಹಾಕೊಂಡು ನ್ಯಾಟಿಗೆ ದಡ 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 ಅಂತ ಬಂದಿದ್ದೆ. ಆ ಟಿ ವಿ ಕೊಡಿ ಅಂದ. ಓ ನೀನು ನೆನ್ನೆ ಬಂದಿದ್ದಾನಲ್ವಾ, ನನಗೆ ಯಾಮಾರ್ಸಕ್ಕೆ ಬಂದಿದೀಯ ನೀನು? ಅಲ್ಲ, ನೆನ್ನೆ ನೋಡಿದ್ರೆ ಹಳ್ಳಿ ಡ್ರೆಸ್ ಹಾಕೊಂಡು ಬಂದಿದೀಯಾ, ಇವತ್ತು ನೋಡಿದ್ರೆ ಒಳ್ಳೆ ಪಟ್ಟಣದವನಂಗೆ ಸೂಟು ಬೂಟು ಎಲ್ಲ ಹಾಕೊಂಡು ಬಂದಿದೀಯಾ. ನಮ್ಮ ಹತ್ರ ಟಿ ವಿ ಇಲ್ಲ ಹೋಗು ಅಂದ. ಅವನಷ್ಟಕ್ಕೆ ಬಿಡಲಿಲ್ಲ. ಲೆಕ್ಕ ಹಾಕೊಂಡ ಮನಸ್ಸಿನಲ್ಲಿ, ಓಹೋ ಇವನಿಗೆ ಸರಿಯಾಗಿ ನಾನು ಬುದ್ಧಿ ಕಲಿಸ್ಬೇಕು ಅಂದಿದ್ದೆ. ಮತ್ತೆ ಬೆಳಿಗ್ಗೆ ಏನು ಮಾಡ್ದ, ತಲೆಯೆಲ್ಲ ಚೆನ್ನಾಗಿ ಬೋಳ್ಸ್ಕೊಂಬಿಟ್ಟ. ವಿಭೂತಿ ಹಾಕೊಂಡ, ಮದುವೆ ಕುಂಕುಮ ಹಾಕೊಂಡ, ಸರಿ ಒಳ್ಳೆ ಜುಬ್ಬ ಪಂಚೆ ಎಲ್ಲ ಹಾಕೊಂಡು ನೇರವಾಗಿ ಬಂದಿದ್ದೆ ಅಂಗಡಿ ಮುಂದೆ ನಿಂತ್ಕೊಂಡ. ಆ ಟಿ ವಿ ಕೊಡಿ. ಇವನು ಮತ್ತೆ ನೋಡ್ದ ಮಾಲೀಕ. ಸ್ವಲ್ಪ ಹೊತ್ತಾದ್ಮೇಲೆ ಜ್ಞಾಪಕ ಬಂತು ಇವನಿಗೆ, ಇವನು ನೆನ್ನೆ ಬಂದಿದ್ದಾನೆ ಅಂತ. ಏಯ್ ನೆನ್ನೆ ದಿವಸ ನೋಡಿದ್ರೆ ಸೂಟು ಬೂಟು ಹಾಕೊಂಬಂದಿದೀಯಾ, ಅವತ್ತು ನೋಡಿದ್ರೆ ಹಳ್ಳಿ ಬಟ್ಟೆ ಹಾಕೊಂಬಂದಿದೀಯಾ, ಇವತ್ತು ನೋಡಿದ್ರೆ ಈಗಾಗಲೇ ತಲೆ ಬೋಳಿಸ್ಕೊಂಡು ಜುಬ್ಬ ಹಾಕೊಂಡು ಪಂಚೆ ಹಾಕೊಂಡು ನನಗೆ ಮೋಸ ಮಾಡಕ್ ಬಂದಿದೀಯಾ. ಟಿ ವಿ ಇಲ್ಲ ಹೋಗು ಅಂದ. ಸರಿ ಅಂದಿದ್ದೆ. ಅವನು ನ್ಯಾಟ್ ಹೊರಟ. ಮನಸ್ಸಿನಲ್ಲೇ ಯೋಚನೆ ಮಾಡ್ದ, ಏನು ಇವನು ಇನ್ನೂ ಬಗ್ತಾ ಇಲ್ವಲ್ಲ, ನಾನು ಎಷ್ಟು ಉಪಾಯ ಮಾಡಿದ್ರು ಆಗ್ತಾ ಇಲ್ವಲ್ಲ, ಏನು ಮಾಡಲಿ. ರಾತ್ರಿ ಎಲ್ಲ ಲೆಕ್ಕ ಹಾಕೊಂಡ. ಬೆಳಗ್ಗೆ ಏನು ಮಾಡ್ಬಿಟ್ಟ, ಒಂದು ಬುರ್ಕ ತಗೊಂಡ. ಆ ಬುರ್ಕ ಹಾಕೊಂಡಿದ್ದೆ. ನ್ಯಾಟಿಗೆ ಬಂದು ಅಂಗಡಿ ಮುಂದೆ ನಿಂತ್ಕೊಂಡ. ಆ ಬುರ್ಕದೊಳಗಿಂದ ಮಾತಾಡ್ತಿದ್ದಾನೆ, ಏನ್ರಿ ನನಗೊಂದು ಟಿ ವಿ ಬೇಕು. ಆ ಮಾಲೀಕ ಇವನಿಗಿಂತ ಕಿಲಾಡಿ ನೋಡ್ದ. ಲೇ ಏನೋ, ಮೊದಲ ದಿವಸ ನೋಡಿದ್ರೆ ಹಳ್ಳಿ ಮುಕ್ಕನಂಗೆ ಬಂದಿದ್ದೆ, 2ನೇ ದಿವಸ ನೋಡಿದ್ರೆ ಸೂಟು ಬೂಟ್ ಹಾಕೊಂಡು ಬಂದಿದ್ದೆ, 3ನೇ ದಿವಸ ನೋಡಿದ್ರೆ ತಲೆ ಎಲ್ಲ ಬೋಳಿಸ್ಕೊಂಡು ವಿಭೂತಿ ಹಾಕೊಂಡು ಕುಂಕುಮ ಇಟ್ಕೊಂಡು ನನ್ನೇ ಮೋಸ ಮಾಡೋದಕ್ಕೆ ಬಂದೆ. ಇವತ್ತು ನೋಡಿದ್ರೆ ಈಗಾಗಲೇ ಬುರ್ಕ ಹಾಕೊಂಡು ಹೆಂಗಸನಂಗೆ ಮಾತಾಡ್ತಾ ಇದೀಯಾ. ನಮ್ಮ ಹತ್ರ ಟಿ ವಿ ಇಲ್ಲ ಕಣ, ಹೊಟ್ಟೋಗು. ಇವನಿಗೆ ಭಾಳ ಸಂಕಟ ಆಗೋಯ್ತು. ಅಲ್ಲ, ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ಇವ್ರು ಇಲ್ಲ ಇಲ್ಲ ಅಂತ ಹೇಳಿ ಕಳಿಸ್ತಾರಲ್ಲ, ಕೇಳೇ ಬೇಡ ಅಂದಿದ್ದೆ. ಆ ಮಾಲೀಕನ ಕೇಳ್ದ, ಏನು ಸ್ವಾಮಿ ನಾನು ಇಷ್ಟೆಲ್ಲ ವೇಷ ಹಾಕೊಂಡು ಬಂದು ಟಿ ವಿ ಕೊಡಿ ಅಂತ ಕೇಳಿದ್ರು ಇಲ್ಲ ಅಂತಿದ್ದೀರಲ್ಲ, ಯಾಕೆ? ಅಲ್ಲ ನಿಮಗೆ ಕೊಡೋಕೆ ಏನು ಕಷ್ಟ? ಅದಕ್ಕೆ ಅವ ಮಾಲೀಕ ನಗ್ತಾನಂತಲೇ, ಲೇ ದಡ್ಡ ಕಣೋ ನೀನು, ಮೂರ್ಖ, ನಿನಗೇನು ಗೊತ್ತೇ ಇಲ್ಲ. ಅದು ನೀನು ಕೇಳ್ತಾ ಇದೆಯಲ್ಲ, ಅದು ಟಿ ವಿ ಅಲ್ಲ, ಅದೇನಂತ ತಿಳ್ಕೊಂಡೆ? ಲೇ ಅದು ವಾಷಿಂಗ್ ಮಿಷಿನ್ನು. ವಾಷಿಂಗ್ ಮಿಷನ್ನ ಇವನಿಗೆ ಪೆಚ್ಚಾಗೋಯ್ತು. ಇನ್ನು ಸುಮ್ಮನೆ ಇಲ್ಲಿ ಯಾಕಿರ್ಬೇಕು ಅಂತ ಹೇಳಿದ್ದೆ. ನ್ಯಾಟ್ ಹೊರಟೋದು. ನಾನು ಒಂದೊಂದ್ಸಲ ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ ಏನೇನೋ ವ್ಯತ್ಯಾಸಗಳಾಗೋಗ್ಬಿಡುತ್ತೆ. ಇಬ್ಬರು ಹಳ್ಳಿಯವರು ಬೆಂಗಳೂರು ನೋಡಬೇಕು ಅಂತ ಬಂದರು. ಒಬ್ಬನ ಹೆಸರು ರಾಮಣ್ಣ, ಇನ್ನೊಬ್ಬನ ಹೆಸರು ಭೀಮಣ್ಣ. ಇವರಿಬ್ಬರು ಭಾಳ ಒಳ್ಳೆ ಸ್ನೇಹಿತರು. ಬೆಂಗಳೂರು ನೋಡಿರಲಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಸರಿ ಬೆಂಗಳೂರನ್ನೆಲ್ಲ ಸುತ್ತಾಕಿದ್ರು. ಲಾಲ್ಬಾಗ್ ನೋಡಿದ್ರು, ಕಬ್ಬನ್ ಪಾರ್ಕ್ ನೋಡಿದ್ರು, ಆಮೇಲೆ ವಿಧಾನಸೌಧ ನೋಡಿದ್ರು. ಏನೇನು ನೋಡಬೇಕೋ ಎಲ್ಲ ಬೆಂಗಳೂರಿನಲ್ಲಿ ನೋಡಿ ಆಯಿತು. ಕೊನೆಗೆ ಈ ಭೀಮಣ್ಣ ಅಂದ, ಏನೋ ರಾಮಣ್ಣ, ಏನೋ ಭೀಮಣ್ಣ, ಈ ವಿಮಾನ ಹಾರಾಡ್ತಾವಲ್ಲ, ಇವು ಎಲ್ಲಿಂದ ಹಾರಾಡ್ತವೆ, ಹೇಗೆ ಹಾರಾಡ್ತವೆ ಅಂತ ನೋಡೇ ಇಲ್ವಲ್ಲ. ಹಾಗೆ ಅದೇನು ಮಾಡಬೇಕು? ಅವು ಎಲ್ಲಿಂದ ಹಾರಾಡ್ತವೆ ಅಲ್ಲಿ ಜಾಗಕ್ಕೆ ಹೋಗ್ಬೇಕು. ಸರಿ ನಡಿ ಹೋಗೋಣ ಅಂದಿದ್ದೆ. ಈ ವಿಮಾನ ನಿಲ್ದಾಣಕ್ಕೆ ಹೊರಟರು. ಹೋಗಿ ಸೇರ್ಕೊಂಡ್ರು. ನೋಡ್ತಾರೆ ವಿಮಾನಗಳೆಲ್ಲ ಅಲ್ಲಿ ನಿಂತಿದೆ. ಇವರಿಗೆ ಭಾಳ ಖುಷಿ ಆಯಿತು. ಆ ಖುಷಿನಲ್ಲಿ ನೋಡ್ತಾ 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 ಎಲ್ಲ ಸುತ್ತಾಕೊಂಬಂದ್ರು. ಸುತ್ತಾಕೊಂಬಂದು ಒಂದು ಕಡೆ ನಿಂತ್ಕೊಂಡು ನೋಡ್ತಾರೆ. ಅವನಿಗೊಬ್ಬನಿಗೆ ಅನುಮಾನ ಆಯಿತು. ಲೋ ಭೀಮಣ್ಣ, ಏನೋ ಅಲ್ಲ ಇಷ್ಟು ಗಾತ್ರ ವಿಮಾನ ಇದೆಯಲ್ಲ, ನನಗೊಂದು ಅನುಮಾನ. ಏನು ಅನುಮಾನ? ಇಷ್ಟೊಂದು ದೊಡ್ಡ ವಿಮಾನಕ್ಕೆ ಬಣ್ಣ ಹೆಂಗೆ ಹೊಡಿತಾರೆ? ಅಲ್ಲ ಇದಕ್ಕೆ ಎಷ್ಟೊಂದು ಬಣ್ಣ ಬೇಕು? ಆ ಬಣ್ಣ ಹೊಡಿಯೋಕ್ಕೇನು ಸುಮ್ಮನೆ ಮಾತಾ? ಹೇಗೆ ಹೊಡಿತಾರೆ? ಅದಕ್ಕೆ ಇವನಂತಾನೆ, ಲೋ ಅದು ಹಂಗಲ್ಲ ಕಣೋ, ಈ ವಿಮಾನ ಐತಲ್ಲ ಇದು ಹಾರ್ತಾ ಹಾರ್ತಾ ಮ್ಯಾಲಕ್ಕೆ ಹೋದಂಗೆಲ್ಲ ಸಣ್ಣಗಾಗಿ ಹೋಗ್ಬಿಡ್ತದೆ. ಅವಾಗ ಚಿಕ್ಕದೊಂದು ಡಬ್ಬಿ ತಗೊಳ್ತಾರೆ, ಅದ್ರಾಗ ಬಣ್ಣ ತಗೊಂಡು ಆ ಚಿಕ್ಕ ಡಬ್ಬಿನಲ್ಲಿರೋ ಬಣ್ಣನ ಈ ವಿಮಾನಕ್ಕೆ ಕೊಡ್ಬಿಡ್ತಾರೆ, ಸಾಕಾಗ್ಬಿಡ್ತದೆ. ಯಾಕೆಂದ್ರೆ ಅದು ಮ್ಯಾಲಕ್ಕೆ ಹೋಗ್ತಾ 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 ಸಣ್ಣದಾಗಿ ಹೋಗ್ಬಿಡುತ್ತಲ್ಲ. ಅಷ್ಟೇ ಕಣೋ ಇದ್ರ ಪ್ಲಾನು. ಸರಿ ಕಣಪ್ಪ ಅಂತ ಹೇಳಿ
ನ್ಯಾಟ್ಗಿಬ್ರು ಬರ್ತಿದ್ರು. ಬರ್ತಾ ಬರ್ತಾ ಎಲ್ಲಿಗೆ ಬಂದಿದ್ದಾರೆ ಅಂದರೆ ಎಂ ಜಿ ರೋಡಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ದೊಡ್ಡದೊಂದು ಬಿಲ್ಡಿಂಗು, ಸಿಂಫೋನಿ ಬಿಲ್ಡಿಂಗು. ಏನು ಮಾಡಿ ಮೇಲ್ ಮಾಡಿ ಮಾಡಿ ಮೇಲ್ ಮಾಡಿ ಮಾಡಿ ಮೇಲ್ ಮಾಡಿ ಮಾಡಿ ಮೇಲ್ ಮಾಡಿ ಅದ್ರ ಮೇಲೆ ಮಾಡಿ ಕಟ್ಬಿಟ್ಟವ್ರೆ. ಇವನು ರಾಮಣ್ಣ ಅಂತಾನೆ, ಲೇ ಭೀಮಣ್ಣ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟವ್ರು. ಅಲ್ಲ, ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಟ್ಟಿಗೆ ಎಲ್ಲ ಹೆಂಗೆ ತಗೊಂಡು ಹೋಗಿ ಮೇಲೆ ಕಟ್ಟಿದ್ರು. ನನಗೆ ನೋಡ್ತಾ ನೋಡ್ತಾ ಆಶ್ಚರ್ಯ ಆಗ್ಬಿಟ್ಟದಲ್ಲ, ಹೆಂಗೆ ಕಟ್ಟಿರ್ಬೋದು ಇಟ್ಟಿಗೆಯಲ್ಲಿ ಮೇಲೆ ತಗೊಂಡೋಗಿ. ಅದಕ್ಕೆ ಅವನಂತಾನೆಲ್ಲೋ, ನೀನು ದಡ್ಡ ಕಾಣೋ, ಅವ್ರು ಹಂಗೆ ಕಟ್ಟಿಲ್ಲ, ಕೆಳಗಡೆ ಮಲಗಿಸ್ಕೊಂಡು ಪೂರ್ತಿ ಎಲ್ಲ ಇಟ್ಟಿಗೆ ಕಟ್ಟಿ ಆಮೇಲೆ ಎತ್ತಿದ್ದೆ ಮೇಲಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರಿ ಕಣಪ್ಪ ಅಂತ ಇವನು ಸುಮ್ಮನಾದ.